ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು ಕರ್ನಾಟಕ TET ವಿಷಯಕ್ಕೆ ಸಂಬಂಧಿಸಿರೋ ಹಾಗೆ 2022 ಮತ್ತು 23ರ ಒಂದು ಪರೀಕ್ಷಾ ತಯಾರಿಗೆ ಭೂಗೋಳ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿರುವ ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯೊಂದಿಗೆ ಯಾವ ರೀತಿಯಾಗಿ ನೀವು ಮುಂಬರುವಂತಹ ಒಂದು TET ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೋಬೇಕೆನ್ನುವ ಒಂದು ನಿಟ್ಟಿನಲ್ಲಿ ನಾವೊಂದು ಸಿರೀಸನ್ನು ಪ್ರಾರಂಭ ಮಾಡಿದ್ದೀನಿ. ಓಕೆ, ನಾವು ಕಂಪ್ಲೀಟ್ ಎನಾಲಿಸಿಸನ್ನು ಮಾಡಿ ಪಾಲಿಟಿ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ ಈಗಾಗಲೇ ನಾವು 3 ತರಗತಿಗಳನ್ನು ನಿಮಗೆ ನೀಡಿದ್ದೀನಿ. ಇದು ಭೂಗೋಳ ವಿಜ್ಞಾನ ಒಂದು ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ ಇದು ತರಗತಿ 1ನೇದಾಗಿರ್ತದೆ. ಓಕೆ, ಕ್ಲಾಸ್ ಫಸ್ಟ್ ಇದಕ್ಕೆ ಸಂಬಂಧಿಸಿರುವ ಹಾಗೆ ಟೋಟಲ್ 10 ಕ್ಲಾಸಸ್ಗಳು ಆಗ್ತವೆ. ಈ 10 ಕ್ಲಾಸಸ್ಗಳನ್ನು ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಿಮಗೆ 8ರಿಂದ 9 ಅಂಕಗಳು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಮುಂಬರುವಂತಹ ಒಂದು TET ಪರೀಕ್ಷೆಯಲ್ಲಿ. ಯಾಕಪ್ಪ ಅಂತಂದರೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಅಭ್ಯಾಸವನ್ನು ಕೊಡ್ತಾ ಇದ್ದೀನಿ. ಓಕೆ, ಎಲ್ಲ ಕ್ಲಾಸಸ್ಗಳನ್ನು ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ನಿಮಗೆ 8ರಿಂದ 9 ಅಂಕಗಳನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಮೊದಲು ನೀವು ಇದನ್ನು ನೀಟಾಗಿ ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನು ನೋಡಬೇಕು. ಅರ್ಧ ನೋಡಿ ನೀವು ಸ್ಕಿಪ್ ಮಾಡಿ ಆ ರೀತಿ ಮಾಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಸಿಲೆಬಸ್ಸು. ಹಾಗಾಗಿ ಕಂಪ್ಲೀಟ್ ಆಗಿ ನೋಡೋದನ್ನು ಕಲ್ಕೋರಿ. ಓಕೆ, ಅಂಥ ಪರಿಯೇನು ಕಷ್ಟಕರವಾದಂತಹ ಕೆಲಸ ಅಲ್ಲ TET ಕ್ಲಿಯರ್ ಮಾಡೋದು. ಹಾಗಾಗಿ ನೀವು ಈಸಿ ಆಗತ್ತೆ, ನೀವು ಈಸಿಯಾಗಿಯೇ ಅದನ್ನು ತಗೋಬೇಕು. ಹಾಗಾದರೆ ನಿಮಗೆ ಈಸಿಯಾಗಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಓಕೆ, ಈ ಒಂದು 50 ಕ್ಲಾಸಸ್ಗಳ ಒಂದು ಸಿರೀಸನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಂಡ್ಬಿಟ್ರೆ ಈ ಸಾರಿ ನಿಮ್ಮ TET ಪರೀಕ್ಷೆಯಲ್ಲಿ 100+ ಅಂಕಗಳು ನಿಮಗೆ ಸಿಗೋದು ಖಚಿತವಾಗಿರ್ತದೆ. ಓಕೆ, ಹಾಗಾದರೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ಓಕೆ, ಹಾಗಾದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಒಂದು ಕ್ಲಾಸಸ್ಗಳು ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ, ಹಾಗಾದರೆ ನೋಡೋಣ ಈ ದಿನದ ಒಂದು ಭೂಗೋಳ ವಿಜ್ಞಾನಕ್ಕೆ ಸಂಬಂಧಿಸಿರುವ ಹಾಗೆ ಪ್ರೀವಿಯಸ್ ಇಯರ್ಸ್ ಒಂದು ಲೆಸನಲ್ಲಿ 8ನೇ ತರಗತಿಯ ಪಠ್ಯಪುಸ್ತಕಗಳನ್ನು ನಾನಿವಾಗ ಕವರ್ ಮಾಡ್ತಾ ಇರೋದು. ಓಕೆ, ಅದರಲ್ಲಿ ಸ್ಪೆಷಲಿ 2ನೇ ಅಧ್ಯಾಯ. ಓಕೆ, ಪ್ರತಿ ಸರಿನೂ ಕೂಡ ಈ 2ನೇ ಅಧ್ಯಾಯ ಆಗಿರುವಂತಹ ಶಿಲಾಗೋಳ ಎಂಬ ಒಂದು ಅಧ್ಯಾಯದಲ್ಲಿ 1ರಿಂದ 2 ಅಂಕಗಳ ಪ್ರಶ್ನೆಗಳು ಪ್ರತಿ ಸರಿಯೂ ಕೂಡ ಕೇಳಲಾಗಿದೆ. ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ನೀವು ಈ ಒಂದು ಅಧ್ಯಯನದ ಮೇಲೆ ಯಾವ ರೀತಿಯಾಗಿ ಮತ್ತು ಯಾವ ಟೈಪ್ ಆಗಿ ನೆಕ್ಸ್ಟ್ ಕ್ವಶನ್ ರೈಸ್ ಆಗಬಹುದು ನಾನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಕ್ಲಾಸಸ್ಸನ್ನು ನೀವು ವಾಚ್ ಮಾಡ್ಕೊಂಡ್ಬಿಟ್ರೆ 1ರಿಂದ 2 ಅಂಕಗಳು ಪ್ರತಿ ಕ್ಲಾಸಲ್ಲಿಯೂ ಕೂಡ ನಿಮಗೆ 1 ಅಂಕ ನಮಗೆ ಈ ಕ್ಲಾಸಿಂದ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದನೇ ನೀವು ನಮ್ಮ ಒಂದು ಕ್ಲಾಸಸ್ಗಳನ್ನು ವಾಚ್ ಮಾಡಿ ನಮ್ಮ ಮೇಲೆ ನಂಬಿಕೆ ಇಡಿ. ಯಾಕಂದರೆ ನಿಮಗೆ ಮೋಸ ಮಾಡೋದ್ರಿಂದ ನನಗೆ ಏನೂ ಲಾಭ ಇಲ್ಲ. ಓಕೆ, ಇದು ತರಗತಿ 1. ಇದರಲ್ಲಿ ನಾವು ಕಂಪ್ಲೀಟ್ ಆಗಿ 8ನೇ ತರಗತಿ ಅಧ್ಯಾಯ 2 ಶಿಲಾಗೋಳ ಅಧ್ಯಾಯದ ಮೇಲೆ ಯಾವ್ಯಾವ ಟೈಪ್ ಆಗಿ ಕ್ವಶನ್ಸ್ಗಳು ಬಂದಿದ್ದಾವೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗಬಹುದು ಎಲ್ಲವನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರಶ್ನೆ 1, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಅಂತ ಕೇಳಲಾಗಿದೆ. ಇದು TET 2014ರಲ್ಲಿ ಕೇಳಾದಂತಹ ಪ್ರಶ್ನೆ. ಭೂಮಿಯ ಕೇಂದ್ರವನ್ನು ನಿಫೆ ಎಂದು ಕರೆಯಲು ಕಾರಣ ನೋಡೋಣ. ಆಪ್ಷನ್ಸ್ಗಳು: ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು, ಅದೇ ರೀತಿಯಾಗಿ ನಿಕ್ಕಲ್ ಮತ್ತು ಮ್ಯಾಗ್ನೀಷಿಯಂ ವಸ್ತುಗಳು ಕೂಡಿರುವುದು ಅಂತ ಇದೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಿಂತ ಮುಂಚೆ ನಾವು ವಿವರಣೆ ಕಡೆ ಹೋಗೋಣ. ವಿವರಣೆ ನೋಡೋಣ ಯಾವ ರೀತಿ ಇದೆ ಅಂತ. ಓಕೆ, ಹಾಗಾಗಿ ಇದು 2014ರಲ್ಲಿ ಕೇಳಾದಂತಹ ಪ್ರಶ್ನೆ. ನೋಡೋಣ ವಿವರಣೆಯನ್ನು. ಓಕೆ, ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ. ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ನೋಡ್ರಿ, ಯಾರಿಗಾದರೂ ಭೂಮಿಯ ಆಳಕ್ಕೆ ಅಂದರೆ ಸುಮಾರು 15 ಕಿಲೋಮೀಟರು 16 ಕಿಲೋಮೀಟರ್ ಒಳಗಡೆ ಹೋಗಿ ನೋಡೋಕ್ಕಾಗೋದಿಲ್ಲ. ಯಾಕಂದರೆ ಭೂಮಿಯ ಒಳಗಡೆ ತಾಪಮಾನ ಸುಮಾರು ಇರುವುದರಿಂದ 12 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಹೋಗೋಕ್ಕೆ ಇನ್ನೂವರೆಗೂ ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಪರೋಕ್ಷ ಮಾರ್ಗಗಳನ್ನು ಅವಲಂಬಿಸಿದ್ದೀವಿ ಭೂಮಿ ಒಳಗೆ ಏನಿದೆ ಅಂತ ಕಂಡುಕೊಳ್ಳೋಕ್ಕೆ. ಓಕೆ, ಆ ಪರೋಕ್ಷ ಮಾರ್ಗಗಳು ಯಾವ್ಯಾವು ಅಂತಂದರೆ ಭೂಕಂಪನದ ಅಲೆಗಳಾಗಿರ್ಬೋದು, ಜ್ವಾಲಾಮುಖಿಯ ವಸ್ತುಗಳು ಇತ್ಯಾದಿ. ಇವುಗಳ ಮೂಲಕ ನಾವೇನು ಮಾಡ್ತೀವಪ್ಪ ಅಂದರೆ ಭೂಮಿಯ ಅಂತರಾಳದ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಒಳಗೊಂಡಿದೆ. ಯಾವ್ಯಾವ ವಸ್ತುಗಳನ್ನು ಒಳಗೊಂಡಿದೆ ನೋಡ್ತಾ ಹೋಗೋಣ. ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಭೂಮಿಯ ಅಂತರಾಳವನ್ನು 3 ಪದರುಗಳಾಗಿ ವಿಂಗಡಿಸಲಾಗಿದೆ. ಭೂಮಿಯ ಅಂತರಾಳವನ್ನು ಎಷ್ಟು ಪದರುಗಳಾಗಿ ವಿಂಗಡಣೆ ಮಾಡಲಾಗಿದೆ?
3 ಪದರುಗಳಾಗಿ ವಿಂಗಡಿಸಲಾಗಿದೆ. ಯಾವುಗಳನ್ನು ಆಧರಿಸಿ? ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ. ಆ 3 ಪದರುಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಭೂಕವಚ ಅಂತ ಕರಿತೀವಿ ನಾವು, ಕ್ರಸ್ಟ್ ಅಂತ ಕರಿತೀವಿ. ಓಕೆ, ಎರಡನೇದು ಮ್ಯಾಂಟಲ್, ಮೂರನೇದು ಕೇಂದ್ರಗೋಳ. ಭೂಮಿಯ ಅಂತರಾಳವನ್ನು ಎಷ್ಟು ಪ್ರಮುಖ ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂದರೆ 3 ಪದರುಗಳಾಗಿ ವಿಂಗಡಿಸಲಾಗಿದೆ. ಯಾವ್ಯಾವು? ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಓಕೆ, ನೋಡ್ತಾ ಹೋಗೋಣ ಇವುಗಳ ಬಗ್ಗೆ. ಮೊದಲನೇದಾಗಿ ಭೂಕವಚ, ಕ್ರಸ್ಟ್ ಅಂತ ಕರೀತಾರೆ ಇದಕ್ಕೆ. ಓಕೆ, ನೋಡೋಣ. ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಆಗಿದೆ. ಇದು ಕ್ವಶನ್ ಬರಬಹುದು, ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು ಯಾವುದು ಅಂತ. ಯಾವುದಾಗಿರ್ತದೆ? ಭೂಕವಚ ಅಥವಾ ಕ್ರಸ್ಟ್. ಇದು ಹೆಚ್ಚಾಗಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ. ಇದು ಯಾವುದರಿಂದ ಕೂಡಿದೆ? ಸಿಲಿಕ್, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ. ಇದನ್ನು ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ? ಶಿಲಾಗೋಳ. ವೆರಿ ಇಂಪಾರ್ಟೆಂಟ್. ಭೂಮಿಯ ಮೇಲ್ಪದರನ್ನು ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ? ಶಿಲಾಗೋಳ ಎಂದು ಕರೆಯಲಾಗಿದೆ. ಈ ವಲಯವು ಸುಮಾರು 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಕೇಳಬಹುದು, ಭೂಕವಚ ಅಥವಾ ಶಿಲಾಗೋಳ ಎಷ್ಟು ಆಳದವರೆಗೆ ವಿಸ್ತರಿಸಿದೆ ಅಂದರೆ 60 ಕಿಲೋಮೀಟರ್ ಆಳದವರೆಗೆ ವಿಸ್ತರಿಸಿದೆ. ಓಕೆ, ಇದರಲ್ಲಿ ಏನೇನಿದೆ? ಹೆಚ್ಚಾಗಿ ಸಿಲಿಕ್, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂ. ಇವುಗಳಲ್ಲಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಇದನ್ನು ಸಿಯಾಲ್ ಎಂದು ಕರೆಯಲಾಗಿದೆ. ಯಾವುದನ್ನು ಸಿಯಾಲ್ ಅಂತ ಕರಿತೀವಪ್ಪ ಅಂದರೆ ಭೂಕವಚದ ಮೇಲ್ಭಾಗವನ್ನು ನಾವು ಸಿಯಾಲ್ ಎಂದು ಕರೆಯುತ್ತೇವೆ. ನೆನ್ಪಿಟ್ಕೋರಿ, ಯಾವುದನ್ನ? ಭೂಕವಚದ ಮೇಲ್ಭಾಗವನ್ನು ನಾವು ಸಿಯಾಲ್ ಎಂದು ಕರೆಯಲಾಗಿದೆ. ಯಾಕಪ್ಪ ಅಂತಂದರೆ ಭೂಖಂಡಗಳ ಮೇಲ್ಪದರು ಎಂತಲೂ ಸಹ ಇದನ್ನು ಕರೆಯಲಾಗ್ತದೆ. ಏನಂತ ಕರೀತಾರೆ? ಭೂಖಂಡಗಳ ಮೇಲ್ಪದರು. ಇದನ್ನು ಸಿಯಾಲ್ ಎಂದು ಕರೆಯುತ್ತೇವೆ. ಸಿಯಾಲ್ ಎಂದು ಎದಕ್ಕೆ ಕರಿತೀವಪ್ಪ ಅಂತಂದರೆ ಇದರಲ್ಲಿ ಏನಿದೆ? ಹೆಚ್ಚಾಗಿ ಸಿಲಿಕ್ ಮತ್ತು ಅಲ್ಯೂಮಿನಿಯಂ. SI ಅನ್ನೋದೇನೈತಪ್ಪ ಅಂದ್ರೆ ಸಿಲಿಕದ ಒಂದು ಸಂಕೇತ, AL ಅಂತ ಇದೆ ಅಲ್ವಾ, ಇದು ಅಲ್ಯೂಮಿನಿಯಂನ ಸಂಕೇತ. ಹಾಗಾಗಿ ಎರಡನ್ನು ಕೂಡಿಸಿ ಏನಂತ ಕರೆಯಲಾಗ್ತದೆ? ಸಿಯಾಲ್ ಎಂದು ಕರೆಯಲಾಗುತ್ತದೆ. ಇದು ಭೂಮಿಯ ಮೇಲ್ಪದರ. ಓಕೆ, ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ನೆನ್ಪಿಟ್ಕೋರಿ. ಇದು ಭೂಖಂಡಗಳ ಮೇಲ್ಪದರ ಆಗಿರುತ್ತದೆ. ಇಲ್ಲಿ ಪ್ರತಿ ವಲಯದಲ್ಲಿಯೂ ಕೂಡ ಎರಡೆರಡು ಪದರಗಳನ್ನು ವಿಭಜನೆ ಮಾಡಲಾಗಿದೆ. ಅಂದರೆ 3 ಪದರಗಳಿದಾವಲ್ವಾ, ಯಾವ್ಯಾವು? ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಓಕೆ, ಇವುಗಳಲ್ಲಿ ಎರಡೆರಡು ಪದರಗಳನ್ನು ಮತ್ತೆ ವಿಭಜನೆ ಮಾಡಲಾಗಿದೆ. ಮೇಲ್ಪದರು, ಕೆಳಪದರು, ಮೇಲ್ಪದರು, ಕೆಳಪದರು, ಈ ರೀತಿಯಾಗಿ. ಮತ್ತು ಅವುಗಳಿಗೆ ಹೆಸರುಗಳು ಕೂಡ ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಒಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗೋಣ, ನೀಟಾಗಿ ಕಲ್ಕೋತಾ ಹೋಗಿ. ಓಕೆ, ಮೊದಲನೇ ಪದರ ಯಾವ್ದು ಬರುತ್ತೆ ನಮಗೆ? ಭೂಮಿಯ ಮೇಲ್ಪದರು. ಅದನ್ನು ಏನಂತ ಕರೆಯಲಾಗ್ತದೆ? ಸಿಯಾಲ್ ಎಂದು ಕರೆಯಲಾಗ್ತದೆ. ಇದು ನಾವು ಅಭ್ಯಾಸ ಮಾಡ್ತಾ ಇರೋದು ಯಾವುದು? ಭೂಕವಚವನ್ನ. ಓಕೆ, ಹಾಗಾದ್ರೆ ಇದು ಭೂಮಿಯ ಮೇಲ್ಪದರ ಯಾವುದಾಯಿತು? ಸಿಯಾಲ್ ಆಯಿತು. ಓಕೆ, ಭೂಖಂಡಗಳ ಮೇಲ್ಪದರು ಎಂದು ಸಹ ಇದನ್ನು ಕರೆಯಲಾಗ್ತದೆ. ಎರಡನೇ ಪದರ. ಓಕೆ, ಎರಡನೇ ಪದರ ಯಾವುದಾಗಿರ್ತದೆ? ಇದರ ಕೆಳಭಾಗವು ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದ್ದು ಹೆಚ್ಚು ಸಾಂದ್ರವಾಗಿದೆ. ಇದನ್ನು ಸೈಮಾ ಎಂದು ಕರೆಯಲಾಗಿದೆ. ಎರಡನೇ ಪದರ ಯಾವುದು? ಸೈಮಾ ಎಂದು ಕರೆಯಲಾಗಿದೆ. ಸೈಮಾ ಅದಕ್ಕೆ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ. SI ಅನ್ನೋದು ಸಿಲಿಕರ ಒಂದು ಸಂಕೇತ, MA ಅನ್ನೋದು ಮ್ಯಾಗ್ನೀಷಿಯಮನ ಸಂಕೇತ. ಹಾಗಾಗಿ ಇದನ್ನು ಸೀಮಾ ವಲಯ ಅಂತಲೂ ಕೂಡ ಕರೀತಾರೆ, ಸೈಮಾ ಅಂತಲೂ ಕೂಡ ಕರೀತಾರೆ. ನೆನ್ಪಿಟ್ಕೋರಿ. ಎರಡನೇ ಪದರವನ್ನು ಏನಂತ ಕರೆಯಲಾಗ್ತದೆ? ಸೈಮಾ ಎಂದು ಕರೆಯಲಾಗಿದೆ. ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರು ಎಂದು ಕೂಡ ಕರೆಯುವರು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಸಾಗರಿಕ ವಲಯದ ಮೇಲ್ಪದರನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಬಂದರೆ ಸೈಮಾ ಎಂದು ಕರೆಯಲಾಗುತ್ತದೆ. ಯಾಕೆ ಸೈಮಾ ಅಂತ ಕರೀತಾರಪ್ಪ ಅಂತಂದರೆ ಇದರಲ್ಲಿ ಏನು ಕೂಡಿರ್ತದ? ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ ಕೂಡಿರುವುದರಿಂದ ಇದನ್ನು ಸೈಮಾ ಎಂದು ಕರೆಯುತ್ತಾರೆ. ಈ ಸಂಕೇತಗಳು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಕಂಡು ಹಿಡ್ಕೋಬಹುದು. ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ, ಸಿಲಿಕನ್ SI, ಮ್ಯಾಗ್ನೀಷಿಯಂದ MA. ಓಕೆ, ಎರಡು ಕೂಡಿಸಿದ್ರೆ ಸೈಮಾ. ಇದನ್ನು ಏನಂತ ಕರೀತಾರೆ? ಸೈಮಾವನ್ನು ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕೂಡ ಕರೆಯುತ್ತಾರೆ. ಓಕೆ, ಅಥವಾ ಭೂಕವಚದ ಕೆಳಪದರು ಇದು. ಓಕೆ, ಮೇಲ್ಪದರು ಯಾವುದಾಗಿರ್ತದೆ? ಸಿಯಾಲ್ ಆಗಿರ್ತದೆ. ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳಿಂದ ಕೂಡಿರೋದ್ರಿಂದ ಸಿಯಾಲ್ ಆಗಿರ್ತದೆ. ಇದು ಸೈಮಾ, ಇದು ಎರಡನೇ ಪದರು. ಓಕೆ, ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಯಿತು. ಓಕೆ, ನಾವು ಭೂಕವಚದ ಮೊದಲನೇ ಪದರದ ಬಗ್ಗೆ ನಾವು ಅಭ್ಯಾಸ ಮಾಡ್ಕೊಂಡ್ವಿ. ಯಾವುದು? ಭೂಕವಚದ ಒಳಗೆ. ಓಕೆ, ಭೂಮಿ ಮೇಲಿಂದ 60 ಕಿಲೋಮೀಟರ್ ಆಳದವರೆಗೆ 2 ಭಾಗಗಳನ್ನಾಗಿ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ. ಯಾವ್ಯಾವುದು? ಸಿಯಾಲ್ ಮತ್ತು ಸೀಮಾ. ಇದು ಎರಡನೇ ಪದರ. ಓಕೆ, ಎರಡನೇ ಪದರ ಯಾವುದಾಗಿತ್ತು? ಮ್ಯಾಂಟಲ್. ಓಕೆ, ಯಾವುದಾಗಿತ್ತು ಎರಡನೇ ಪದರ?
ಮ್ಯಾಂಟಲ್ ಆಗಿತ್ತು. ಇದು ಭೂಮಿಯ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರು. ಮ್ಯಾಂಟಲ್ ವಲಯವು ಭೂಮೇಲ್ಮೈನಿಂದ ಸುಮಾರು 2900 ಕಿಲೋಮೀಟರ್ಗಳ ಆಳದವರೆಗೆ ಇರುವುದು. ಓಕೆ, ಮ್ಯಾಂಟಲ್ ಏನು? ಇದು ಭೂಮಿ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರು. ಮ್ಯಾಂಟಲ್ ವಲಯವು ಭೂಮೇಲ್ಮೈನಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಳವಾಗಿದೆ? 2900 ಕಿಲೋಮೀಟರ್ ಆಳದವರೆಗೆ ಇರುವುದು. ಭೂಕವಚ ಎಷ್ಟು? 60 ಕಿಲೋಮೀಟರ್ವರೆಗೆ ಆಳವಾಗಿತ್ತು. ಅದೇ ರೀತಿಯಾಗಿ ಮ್ಯಾಂಟಲು 2900 ಕಿಲೋಮೀಟರ್ಗಳವರೆಗೆ ಆಳವಾಗಿ ಇರುವುದು. ಯಾವುದು? ಮ್ಯಾಂಟಲ್. ಇದು ಎರಡನೇ ಪದರ ಆಗಿರುತ್ತದೆ ಭೂಮಿಯ ಒಳಗೆ. ಓಕೆ, ಮ್ಯಾಂಟಲ್ನ ಆಳದ ಬಗ್ಗೆಯೂ ಕೂಡ ಕ್ವಶನ್ ಆಗಬಹುದು. ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೇಳಬಹುದು. ನೆನಪಿಟ್ಟುಕೋರಿ, 2900 ಕಿಲೋಮೀಟರ್. ನೋಡೋಣ, ಇದರ ಮೇಲ್ಪದರದಲ್ಲಿನ ವಸ್ತುಗಳು ಇಲ್ಲಿ ದ್ರವೀಕರಿಸ ಆಗಬೇಕಾಗಿತ್ತು. ಆಗಿದೆ. ದ್ರವೀಕರಿಸಿದ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಎಂದು ಕರೆಯುವರು. ಹಾಗಾದರೆ ಮೇಲ್ಪದರ ಯಾವ ರೀತಿಯಾಗಿದೆ? ಶಿಲಾಪಾಕ ಅಥವಾ ದ್ರವ ರೂಪದಲ್ಲಿ ಇದೆ. ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಖನಿಜಗಳನ್ನು ಹೆಚ್ಚಾಗಿ ಹೊಂದಿದೆ. ಅವುಗಳೆಂದರೆ ಮ್ಯಾಗ್ನೀಷಿಯಂ, ಕಬ್ಬಿಣ. ಮ್ಯಾಂಟಲ್ನಲ್ಲಿ 2 ಭಾಗಗಳಿವೆ. ನೋಡ್ರಿ, ವೆರಿ ಇಂಪಾರ್ಟೆಂಟ್, ತಿಳ್ಕೊಂಬಿಡ್ರಿ ಮ್ಯಾಂಟಲ್ ಬಗ್ಗೆ. ಮ್ಯಾಂಟಲ್ ಏನಪ್ಪ ಅಂತಂದರೆ ಭೂಮಿ ಅಂತರಾಳದ ಎರಡನೇ ಭಾಗ. ಓಕೆ, ಅದೇ ರೀತಿಯಾಗಿ ಭೂಮೇಲ್ಮೈನಿಂದ ಎಷ್ಟು ಕಿಲೋಮೀಟರ್ ಆಳದವರೆಗಿದೆ? 2900 ಕಿಲೋಮೀಟರ್ ಆಳದವರೆಗೆ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಮ್ಯಾಂಟಲ್ ಯಾವ ರೀತಿಯಾಗಿ ಭೂಕವಚದಲ್ಲಿಯೂ ಕೂಡ 2 ಭಾಗ ಇದ್ದು ಅಲ್ವಾ, ಸಿಯಾಲ್ ಮತ್ತು ಸೀಮಾ. ಅದೇ ರೀತಿಯಾಗಿ ಮ್ಯಾಂಟಲ್ನಲ್ಲಿಯೂ ಕೂಡ 2 ಭಾಗ ಇದೆ. ಯಾವ್ಯಾವು? ಅವು ಮುಂದೆ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಭಾಗದಲ್ಲಿ ಏನಿದೆಯಪ್ಪ ಅಂತಂದರೆ ಅದು ಶಿಲಾಪಾಕ ಅಥವಾ ದ್ರವ ರೂಪದಲ್ಲಿದೆ. ಅಂದರೆ ಮೇಲ್ಪದರ ಏನಿದೆ, ಜ್ವಾಲಾಮುಖಿಯಿಂದ ಹೊರಬರುವಾಗ ಲಾವಾರಸವನ್ನು ನೋಡಿದ್ರಲ್ವಾ ನೀವು? ನೇಲ್ ಪಾಲಿಶ್ ನೋಡಿದ್ರಲ್ವಾ? ಅದು ಹೇಗಿದೆ? ಅದನ್ನು ಸ್ವಲ್ಪ ಡ್ರಾಪ್ ಮಾಡಿ ನೋಡಿ. ಅದು ಹೇಗಿದೆ? ಅರೆ ದ್ರವ ರೂಪದಲ್ಲಿದೆ. ಪೂರ್ತಿ ನೀರನ್ನು ಅಲ್ಲ, ಪೂರ್ತಿ ಗಟ್ಟಿಯಾಗಿನೂ ಕೂಡ ಇರುವುದಿಲ್ಲ. ಹಾಗೆ ಇರುತ್ತೆ. ಯಾವುದು? ಮ್ಯಾಗ್ಮಾ. ಓಕೆ, ಇದು ಮೇಲ್ಪದರ. ಮ್ಯಾಂಟಲನ್ನ ಮೇಲ್ಪದರ ಯಾವ ರೀತಿಯಾಗಿರ್ತದೆ ಅಂತ ಕ್ವಶನ್ ಬರ್ಬೋದು. ಅರೆ ದ್ರವ ರೂಪದಲ್ಲಿ ಇರ್ತದೆ. ಓಕೆ, ಮತ್ತೆ ಕೆಳಪದರು ಗಟ್ಟಿಯಾಗಿರ್ತದೆ. ನೆನ್ಪಿಟ್ಕೊರಿ, ಕೆಳಪದರು ಯಾವ ರೀತಿಯಾಗಿರ್ತದೆ? ಗಟ್ಟಿಯಾಗಿರ್ತದೆ, ಘನ ರೂಪದಲ್ಲಿ ಇರ್ತದೆ. ಮೇಲ್ಪದರು ಅರೆ ದ್ರವ ರೂಪದಲ್ಲಿರ್ತದೆ. ಯಾವುದು? ಮ್ಯಾಂಟಲನ ಭಾಗಗಳು. ಓಕೆ, ಈ ಮ್ಯಾಂಟಲನ ಭಾಗಗಳು ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು. ಆ ವಸ್ತುಗಳು ಯಾವ್ಯಾವಪ್ಪ ಅಂದರೆ ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣ. ಮ್ಯಾಂಟಲ್ ಯಾವ ಒಂದು ಶಿಲಾವಸ್ತುಗಳಿಂದ ಕೂಡಿದೆ ಅಂತ ಪ್ರಶ್ನೆ ಬರಬಹುದು. ಮ್ಯಾಗ್ನೀಷಿಯಂ ಮತ್ತು ಕಬ್ಬಿಣದಿಂದ ಕೂಡಿದೆ. ಓಕೆ, ಇದರಲ್ಲಿ 2 ಭಾಗಗಳಿದ್ದಾವೆ. ಅವುಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗೋಣ. ನಾವು ಅಭ್ಯಾಸ ಮಾಡ್ತಾ ಇರೋದು 2ನೇ ಭಾಗ, ಶಿಲಾಗೋಳದ 2ನೇ ಪದರಿನ ಬಗ್ಗೆ. ಮ್ಯಾಂಟಲ್ ಮೇಲ್ಪದರು ಅಥವಾ ಎಸ್ತಿನೋಸ್ಪಿಯರ್ ಎನ್ನುವರು ವೆರಿ ಇಂಪಾರ್ಟೆಂಟ್. ಇದರ ಮೇಲೆಯೂ ಕೂಡ ಕ್ವಶನ್ ಕೇಳಲಾಗಿದೆ. ಮುಂದೆ ನೋಡ್ತಾ ಹೋಗೋಣ. ಮ್ಯಾಂಟಲನ ಮೇಲ್ಪದರು ಅಥವಾ ಎಸ್ತಿನೋಸ್ಪಿಯರ್ ಎನ್ನುವರು. ಹಾಗಾಗಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇರೋದು. ಯಾವುದ್ರ ಮೇಲೆ ಕ್ವಶನ್ ರೈಸ್ ಆಗತ್ತೆ ಗೊತ್ತಾಗೋದಿಲ್ಲ. ನೀವು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗಿ. ಮ್ಯಾಂಟಲನ ಮೇಲ್ಪದರು ಅಥವಾ ಎಸ್ತಿನೋಸ್ಪಿಯರ್. ಇದು ಎಸ್ತಿನೋಸ್ಪಿಯರ್ನೇ ಏನಾಗಿರ್ತದಪ್ಪ ಅಂದರೆ ಅರೆ ದ್ರವ ಸ್ಥಿತಿಯಲ್ಲಿರ್ತದೆ. ನೇಲ್ ಪಾಲಿಶ್ ನೆನಪಿಟ್ಕೋರಿ. ಓಕೆ, ಎಸ್ತಿನೋಸ್ಪಿಯರ್ ಅಂದ್ರೇನು? ಮ್ಯಾಂಟಲನ ಮೇಲ್ಪದರು. ಅದು ಹೆಂಗಿರ್ತದಪ್ಪ ಅಂದರೆ ಅರೆ ದ್ರವ ಸ್ಥಿತಿಯಲ್ಲಿರ್ತದೆ. ಭಾಗಶಃ ದ್ರವ ರೂಪದಲ್ಲಿದೆ. ಭಾಗಶಃ ದ್ರವ ಮೀನ್ಸ್ ನೇಲ್ ಪಾಲಿಶ್ ಯಾವ ರೀತಿ ಇರ್ತದಲ್ವಾ ಆ ಸ್ಥಿತಿಯಲ್ಲಿರ್ತದೆ. ನಾನು ಯಾಕೆ ಆ ವರ್ಡ್ ಅನ್ನ ಹೇಳ್ತಾ ಇದ್ದೀನಪ್ಪ ಅಂದ್ರೆ ನಿಮಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗತ್ತೆ, ಅದಕ್ಕೋಸ್ಕರ. ಓಕೆ, ಮ್ಯಾಂಟಲನ ಮೇಲ್ಪದರು ಅಥವಾ ಇದಕ್ಕೆ ಏನಂತ ಹೆಸರಿದೆ? ಎಸ್ತಿನೋಸ್ಪಿಯರ್ ಅಂತಾನೂ ಕೂಡ ಕರೆಯಲಾಗ್ತದೆ. ಇದು ಭಾಗಶಃ ದ್ರವ ರೂಪದಲ್ಲಿದೆ. ಮ್ಯಾಂಟಲನ ಕೆಳಪದರು ಅಥವಾ ಮೆಜಾಸ್ಪಿಯರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಕ್ವಶನ್ ರೈಸ್ ಆಗಬಹುದು. ಮೆಜಾಸ್ಪಿಯರ್ ಇದು ಯಾವ ರೂಪದಲ್ಲಿ ಇರ್ತದೆ ಅಂತ ಕ್ವಶನ್ ಬರಬಹುದು. ಘನ ರೂಪದಲ್ಲಿ. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಎಸ್ತಿನೋಸ್ಪಿಯರ್ ಅಂದ್ರೆ ಭಾಗಶಃ ದ್ರವ ರೂಪದಲ್ಲಿ. ಅದೇ ರೀತಿಯಾಗಿ ಮ್ಯಾಂಟಲನ ಕೆಳಪದರು ಮೆಜಾಸ್ಪಿಯರ್ ಅಂತ ಕರೀತಾರೆ. ನೆನ್ಪಿಟ್ಕೋರಿ, ಮೇಲ್ಪದರನ್ನ ಎಸ್ತಿನೋಸ್ಪಿಯರ್, ಮ್ಯಾಂಟಲನ ಕೆಳಪದರನ್ನ ಮೆಜಾಸ್ಪಿಯರ್ ಅಂತ ಕರೀತಾರೆ. ಇದು ಘನ ರೂಪದಲ್ಲಿರುತ್ತದೆ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಮೇಲ್ಪದರು ಯಾವುದು? ಎಸ್ತಿನೋಸ್ಪಿಯರ್. ಕೆಳಪದರು ಯಾವುದು? ಮೆಜಾಸ್ಪಿಯರ್. ಯಾವುದಕ್ಕೆ ಸಂಬಂಧಿಸಿದ ಹಾಗೆ? ಮ್ಯಾಂಟಲಿಗೆ ಸಂಬಂಧಿಸಿದ ಹಾಗೆ. ಓಕೆ, ನೆನ್ಪಿಟ್ಕೋರಿ. ಮೇಲ್ಪದರು ಅರೆ ದ್ರವ ರೂಪದಲ್ಲಿರ್ತದೆ, ಕೆಳಪದರು ಘನ ರೂಪದಲ್ಲಿ ಇರ್ತದೆ. ಭೂಕವಚ ಮತ್ತು ಮ್ಯಾಂಟಲ್ ಅನ್ನು ಸಂಧಿಸುವ ವಲಯವನ್ನು ಮೊಹರೋವಿಸಿಕ್ ವಲಯ ಅಥವಾ ಮೊಹೋ ವಲಯ ಎನ್ನುವರು. ಅಗೇನ್ ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಕ್ವಶನ್ ಬರಬಹುದು. ಭೂಕವಚ, ಇಲ್ಲಿ ಒಂದು ಮ್ಯಾಪ್ ಇದೆ ನೋಡ್ರಿ. ಇದರಲ್ಲಿ ನಿಮಗೆ ಐಡಿಯಾ ಬರುತ್ತೆ.
ನೋಡ್ರಿ ಇದು ಭೂಮಿಯ ಒಂದು ಭಾಗ ಅಂತ ತಿಳ್ಕೊಂಬಿಡ್ರಿ. ಇದು ನೋಡ್ರಿ ಮೊದಲನೇದಾಗಿ ನಾವು ಕ್ರಸ್ಟ್ ಅಂತ ಅಂದ್ಕೊಂಡಿವಲ್ವ, ಭೂಕವಚ. ಇದರಲ್ಲಿ 2 ಭಾಗ ಇದೆ. ಓಕೆ, ಇದರಲ್ಲಿ ಮೇಲ್ಗಡೆ ನಾವು ಸಿಯೋಲ್ ಅಂದ್ವಿ, ಕೆಳಗಡೆ ನಾವು ಸೀಮಾ ಅಂದ್ವಿ. ಇದು ಎಲ್ಲಿವರೆಗೆ? ಇಲ್ಲಿವರೆಗೆ. ಓಕೆ, ಇದಿಷ್ಟು ಕೂಡ. ಇದರ ಕೆಳಪದ್ರ ಏನಿದೆ ಅಲ್ವಾ, ಇದು ಅಪ್ಪರ್ ಮೆಂಟಲ್ ಮತ್ತು ಲೋವರ್ ಮೆಂಟಲ್. ಅಪ್ಪರ್ ಮೆಂಟಲ್ಗೆ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಆಸ್ಟಿನೋಸ್ಪಿಯರ್. ಇದಕ್ಕೆ ಏನಂತ ಕರಿತೀವಿ ನಾವು? ಮೆಸೋಸ್ಪಿಯರ್. ಒಳಗೆ ಕೋರ್ ಬರುತ್ತೆ, ಕೇಂದ್ರಗೋಳ. ಇದು ಕೇಂದ್ರಗೋಳದಲ್ಲಿಯೂ ಕೂಡ 2 ಭಾಗ ಇದೆ ಅಲ್ವಾ. ಇದು ಏನಪ್ಪಾ ಅಂತಂದ್ರೆ ಹೊರ ಕೇಂದ್ರಗೋಳ. ಇದು ಏನಿದೆ ಅಲ್ವಾ ಕಡೆದು, ಇದು ಒಳ ಕೇಂದ್ರಗೋಳ. ಓಕೆ, ಹಾಗಾದ್ರೆ ಈ ಒಂದು ಕ್ರಸ್ಟ್ ಮತ್ತು ಮ್ಯಾಂಟಲ್ ಅಂದ್ರೆ ಇದು ಮೇಲ್ಪಡೆ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸು ಈ ರೇಖೆ ಏನಿದೆ ಅಲ್ವಾ, ಇದು ನೋಡ್ರಿ ಮೊಹೊರೊವಿಸಿಕ್ ಡಿಸ್ಕಂಟಿನ್ಯೂಟಿ ಅಂತ ಕರೀತಾರೆ. ಅಂದ್ರೆ ಭೂಕವಚ ಮತ್ತು ಮ್ಯಾಂಟಲ್ ಅನ್ನ ಬೇರ್ಪಡಿಸುವ ವಲಯ ಯಾವುದು? ಮೊಹೊರೊವಿಸಿಕ್ ಅಥವಾ ಮೊಹೊ ವಲಯ, ಬಿಟ್ವೀನ್ ಲೋವರ್ ಕ್ರಸ್ಟ್ ಅಂಡ್ ಅಪ್ಪರ್ ಮ್ಯಾಂಟಲ್. ಲೋವರ್ ಕ್ರಸ್ಟ್ ಮೀನ್ಸ್ ಭೂಕವಚದ ಕೆಳಭಾಗ ಮತ್ತು ಮ್ಯಾಂಟಲನ ಮೇಲ್ಭಾಗ ಎರಡನ್ನು ಬೇರ್ಪಡಿಸುವಂತಹ ವಲಯ ಯಾವುದು? ಮೊಹೊರೊವಿಸಿಕ್ ವಲಯ. ಅದೇ ರೀತಿಯಾಗಿ ನೆಕ್ಸ್ಟ್ ನಮಗೆ ಮುಂದೆ ಬರ್ತಾ ಹೋಗುತ್ತೆ ಈ ಮ್ಯಾಂಟಲನ ಕೆಳಪದರು ಮತ್ತು ಭೂಕವಚ. ನೋಡ್ರಿ, ಮ್ಯಾಂಟಲನ ಕೆಳಪದರು, ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ನಡುವೆ ಬೇರ್ಪಡಿಸಿರುವಂತಹ ವಲಯ ಇದು ಆಗತ್ತಲ್ವಾ. ಇದು ವಲಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಬಿಟ್ವೀನ್ ಲೋವರ್ ಮ್ಯಾಂಟಲ್ ಅಂಡ್ ಔಟರ್ ಕೋರ್. ಅಂದ್ರೆ ಮ್ಯಾಂಟಲನ ಕೆಳಪದರು, ಕೇಂದ್ರಗೋಳದ ಮೇಲ್ಪದರು. ಓಕೆ, ಹಾಗಾಗಿ ಅವುಗಳನ್ನು ಬೇರ್ಪಡಿಸುವಂತಹ ವಲಯ ಯಾವುದು? ಗುಟೆನ್ಬರ್ಗ್ ವಲಯ. ಓಕೆ, ಇದು ನೆನ್ಪಿಟ್ಕೋರಿ. ಇಲ್ಲಿ ಒಂದು ಮ್ಯಾಪ್ ಇದೆ, ಇದನ್ನು ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಇದು ಭೂಮಿ ಇದೆ, ಭೂಮಿಯ ಅತ್ಯಂತ ಕೇಂದ್ರಗೋಳವನ್ನು ಏನಂತ ಕರಿತೀವಿ? ಇನ್ನರ್ ಕೋರ್ ಅಂದ್ರೆ ಒಳ ಕೇಂದ್ರಗೋಳ. ಓಕೆ, ಇದು 2ನೇ ಭಾಗ ಇದೆ ಅಲ್ವಾ, ಇದನ್ನೇನು ಕರಿತೀವಿ? ಔಟರ್ ಕೋರ್, ಹೊರ ಕೇಂದ್ರ. ನೆಕ್ಸ್ಟ್ ನಾವು ಮ್ಯಾಂಟಲ್ ಬಗ್ಗೆ ಅಭ್ಯಾಸ ಮಾಡ್ತಿದ್ದೀವಿ ತಾನೆ, ಇದು ಮಧ್ಯ ಭಾಗ, ಇಲ್ಲಿ ಮ್ಯಾಂಟಲ್ ಇದೆ. ಮ್ಯಾಂಟಲ್ ಅಲ್ಲಿ ನಾವು 2 ರೀತಿಯಾಗಿ ಅಭ್ಯಾಸ ಮಾಡಿದ್ವಿ. ಅಪ್ಪರ್ ಮ್ಯಾಂಟಲ್ ಅಂದ್ರೆ ಆಸ್ಟಿನೋಸ್ಪಿಯರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮತ್ತು ನೆಕ್ಸ್ಟ್ ಲಿಥೋಸ್ಪಿಯರ್ ಅಂದ್ರೆ ಏನು? ಶಿಲಾಗೋಳ, ಮೇಲ್ಗಡೆ ಭಾಗ. ಅದೇ ರೀತಿಯಾಗಿ ಶಿಲಾಗೋಳ ಒಳಗೆ ನಾವು 2 ರೀತಿ ಅಭ್ಯಾಸ ಮಾಡಿದ್ವಿ, ಒಂದು ಸಿಯೋಲ್ ಮತ್ತು ಸೀಮಾ. ಓಕೆ, ಸಿಯೋಲ್ ಏನಾಗತ್ತಪ್ಪ ಅಂತಂದ್ರೆ ಕಾಂಟಿನೆಂಟಲ್ ಕ್ರಸ್ಟ್ ಆಗತ್ತೆ, ಭೂಕವಚದ ಒಂದು ಭಾಗ. ಶಿಯೋಲ್ ಏನಾಗತ್ತೆ? ಕಾಂಟಿನೆಂಟಲ್ ಕ್ರಸ್ಟ್ ಆಗತ್ತೆ, ಭೂಕವಚದ ಭಾಗ. ಅದೇ ರೀತಿ ಓಸೆನಿಕ್ ಕ್ರಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಸಾಗರಿಕ ವಲಯ. ಓಷನಿಕ್ ಕ್ರಸ್ಟ್ ಅಂದ್ರೇನು? ಸಾಗರಿಕ ಒಂದು ಭೂಕವಚ. ಓಕೆ, ಅದು ಸೀಮಾ ಆಗತ್ತೆ. ಓಕೆ, ಇದಿಷ್ಟು ಕೂಡ ಈ ಮ್ಯಾಪ್ಗೆ ಸಂಬಂಧಿಸಿರುವ ಹಾಗೆ ನೋಡೋಣ ನೆಕ್ಸ್ಟ್ ಮಾಹಿತಿ. ಹಾಗಾದ್ರೆ ಗೊತ್ತಾಯ್ತಲ್ವಾ, ಮೊಹೊರೊವಿಸಿಕ್ ವಲಯ ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ಭೂಕವಚ ಮತ್ತು ಭೂಕವಚದ ಕೆಳಭಾಗ ಮತ್ತೆ ಮ್ಯಾಂಟಲನ ಮೇಲ್ಭಾಗ ಎರಡನ್ನು ಬೇರ್ಪಡಿಸುವಂಥದ್ದು ಯಾವುದು? ಮೊಹೊ ವಲಯ. ಭೂಕವಚ ಮತ್ತು ಮ್ಯಾಂಟಲ್ನ ಸಂಧಿಸುವ ವಲಯವನ್ನು ಏನಂತ ಕರಿತೀವಿ? ಮೊಹೊರೊವಿಸಿಕ್ ಅಥವಾ ಮೊಹೊ ವಲಯ. ಇದು ನೆನ್ಪಿಟ್ಕೋರಿ. ಅದೇ ರೀತಿಯಾಗಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ವಲಯ ಯಾವುದಾಗಿರ್ತದೆ? ಗುಟೆನ್ಬರ್ಗ್ ಸೀಮಾ ವಲಯ. ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮ್ಯಾಪಲ್ಲಿ. ಓಕೆ, ಇದನ್ನು ಏನಂತ ಕರೀತಾರೆ? ಕೇಂದ್ರಗೋಳ ಮತ್ತು ಮ್ಯಾಂಟಲನ್ನು ಬೇರ್ಪಡಿಸುವಂತಹ ವಲಯಕ್ಕೆ ಏನಂತ ಕರೀತಾರೆ? ಗುಟೆನ್ಬರ್ಗ್ ಸೀಮಾ ವಲಯ. ಮತ್ತೆ ಭೂಕವಚ ಮತ್ತು ಮ್ಯಾಂಟಲನ್ನು ಸಂಧಿಸುವ ವಲಯ ಮೊಹೊರೊವಿಸಿಕ್ ಅಥವಾ ಮೊಹೊ ವಲಯ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಅದೇ ರೀತಿಯಾಗಿ ಲಾಸ್ಟ್ ಪದರ ಉಳ್ಕೊಳ್ತು ಯಾವುದು? ಕೇಂದ್ರಗೋಳ. ಅದರ ಬಗ್ಗೆ ನೋಡೋಣ. ಕೇಂದ್ರಗೋಳ ಅಥವಾ ಭೂತಿರುಳು ಅಂತಲೂ ಕೂಡ ಇದನ್ನು ಕರೀಲಾಗ್ತದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಕೇಂದ್ರಗೋಳ ಅಥವಾ ಭೂತಿರುಳು ಇದು 3ನೇ ಪದರು ಮೂರನೇ ಪದರು ಕಡೆಯ ಪದರು. ಇದು ಭೂಮಿಯ ಅತ್ಯಂತ ಒಳಭಾಗ. ಇದು ಭೂಮೇಲ್ಮೈನಿಂದ 6371 ಕಿಲೋಮೀಟರ್ ಆಳದವರೆಗೆ ಇರುವುದು. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಭೂಕವಚ ಎಷ್ಟು ಕಿಲೋಮೀಟರ್ ಆಳದವರೆಗೆ ಇತ್ತು? 60. ಅದೇ ರೀತಿಯಾಗಿ ಮ್ಯಾಂಟಲು 2900. ಓಕೆ, ನೆನ್ಪಿಟ್ಕೋರಿ. ಇದು 3ನೇ ಪದರು, ಇದು 6371 ಕಿಲೋಮೀಟರ್ ಕೇಂದ್ರಗೋಳ ಇಷ್ಟು ಆಳದವರೆಗೆ ಇರುವುದು. ಕೇಂದ್ರಗೋಳವು ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿರುವುದು. ನೋಡ್ರಿ, ನಿಕ್ಕಲ್ದ ಒಂದು ಸಂಕೇತ Ni, ಕಬ್ಬಿಣದ ಸಂಕೇತ Fe, ಎರಡೂ ಕೂಡಿ ಏನಾಗತ್ತೆ? ನಿಫೆ. ಓಕೆ, ನೆನ್ಪಿಟ್ಕೋರಿ. ನಿಫೆ ಅಂತ ಎದಕ್ಕೆ ಕರಿತೀವಿ? ನಿಕ್ಕಲ್ ಮತ್ತು ಕಬ್ಬಿಣದ ಒಂದು ವಸ್ತುಗಳಿಂದ ಕೂಡಿರುವುದರಿಂದ ಆ ವಲಯವನ್ನು ನಾವೇನಂತ ಕರಿತೀವಿ? ನಿಫೆ ಎಂದು ಕರಿತೀವಿ. ಇದರಿಂದ ಕೇಂದ್ರ ವಲಯವನ್ನು ನಿಫೆ ಎಂದು ಸಹ ಕರೆಯಲಾಗುತ್ತದೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನು ಕೇಳಲಾಗಿತ್ತು? ಕೇಂದ್ರಗೋಳ ಯಾವುದನ್ನು ಕೂಡಿರೋದ್ರಿಂದ ನಿಫೆ ಎಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಇತ್ತು. ಓಕೆ, ಏನು ಕೂಡಿದೆ ಹಾಗಾದ್ರೆ? ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು. ಹಾಗಾಗಿ ಕೇಂದ್ರಗೋಳವನ್ನು ನಾವು ಏನಂತ ಕರಿತೀವಿ? ನಿಫೆ ಎಂದು ಕರಿತೀವಿ. ಓಕೆ,
ಕೇಂದ್ರ ವಲಯವನ್ನು 2 ಉಪವಲಯಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿಯೂ ಕೂಡ 2 ಭಾಗ. ನೋಡ್ರಿ, 3 ಪದರುಗಳು, 3ರಲ್ಲಿಯೂ ಕೂಡ 2 ಭಾಗ, ಒಟ್ಟು 6 ಪದರ ಆಗ್ತವೆ. ಮತ್ತೆ ನಾನು ಹೇಳಬೇಕಪ್ಪ ಅಂದ್ರೆ ಭೂಕವಚವನ್ನು 2 ಭಾಗಗಳಾಗಿ ವಿಭಜನೆ ಮಾಡಿದ್ವಿ. ಮೇಲ್ಪದರು ಸಿಯಾಲು, ಕೆಳಪದರು ಸೀಮಾ. ಮ್ಯಾಂಟಲನ್ನು 2 ಪದರಾಗಿ ವಿಭಜನೆ ಮಾಡಿದ್ವಿ. ಮೇಲ್ಪದರನ್ನ ಆಸ್ಟಿನೋಸ್ಪಿಯರ್, ಕೆಳಪದರನ್ನ ಮೆಸೋಸ್ಪಿಯರ್. ಅದೇ ರೀತಿಯಾಗಿ ಕೇಂದ್ರಗೋಳವನ್ನು ಕೂಡ 2 ಉಪವಲಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಹೊರಕೇಂದ್ರ, ಇದು ಅರೆದ್ರವ ರೂಪದ ಸ್ಥಿತಿಯಲ್ಲಿದೆ. ಒಳಕೇಂದ್ರ, ಇದು ಘನ ರೂಪದಲ್ಲಿದೆ. ಸೇಮ್ ಮ್ಯಾಂಟಲ್ ಒಳಗೆ ಸೇಮ್ ಹಂಗೆ ಇತ್ತಲ್ವಾ. ಮೇಲ್ಪದರ ಏನಿತ್ತು ಆಸ್ಟಿನೋಸ್ಪಿಯರ್ ಅರೆದ್ರವ ರೂಪದಲ್ಲಿತ್ತು, ಮತ್ತು ಮೆಸೋಸ್ಪಿಯರ್ ಹೆಂಗಿತ್ತು ಘನ ರೂಪದಲ್ಲಿ. ಸೇಮ್ ಇದೆ ಯಾವುದು ಕೇಂದ್ರಗೋಳ. ಇದರಲ್ಲಿಯೂ ಕೂಡ ಹೊರ ಕೇಂದ್ರಗೋಳ ಅರೆದ್ರವ ರೂಪದಲ್ಲಿದೆ, ಒಳಕೇಂದ್ರಗೋಳ ಘನ ರೂಪದಲ್ಲಿದೆ. ಓಕೆ, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಮಾಹಿತಿ. ಅದ್ರ ಜೊತೆಗೆ ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಬೇಕಪ್ಪ ಅಂದ್ರೆ ಪ್ರಪಂಚದ ಆಳವಾದ ಕೆಲವು ಗಣಿ ಪ್ರದೇಶಗಳನ್ನು ನೋಡ್ಕೊಳ್ಳೋಣ. ರಷ್ಯಾದ ಅಕೋಲಾ ಪರ್ಯಾಯ ದ್ವೀಪ ಸುಮಾರು 12,026 ಕಿಲೋಮೀಟರ್ ಆಳವಾಗಿದೆ. ಬುಕ್ಸ್ ಅಲ್ಲಿ ಇದನ್ನ ಮಾರ್ಜಿನ್ ಅಲ್ಲಿ ಕೊಡಲಾಗಿರೋದ್ರಿಂದ ಯಾರಿಗ್ ಗೊತ್ತು, ನೆಕ್ಸ್ಟ್ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೇಳಬಹುದು. ಮಾರ್ಜಿನ್ ಅಲ್ಲಿ ಇರುವಂತಹ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಹೆಚ್ಚು ಗಮನವಿಟ್ಟು ಓದಿ, ಅವುಗಳ ಮೇಲೆ ಕ್ವಶನ್ ಆಗುವಂತಹ ಸಾಧ್ಯತೆ ಇರುವುದರಿಂದ. ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ವಜ್ರದ ಗಣಿ ಯಾವುದು? ಕಿಂಬರ್ಲಿ. ಇದರ ಆಳ 3.9 ಕಿಲೋಮೀಟರ್ ಆಳವಾಗಿದೆ. ಭಾರತದ ಕರ್ನಾಟಕದಲ್ಲಿನ KGF ಗಣಿಯ ಸುಮಾರು ಎಷ್ಟು ಆಳ ಇದೆ? 1.5 ಕಿಲೋಮೀಟರ್ ಆಳವಿದೆ. ಯಾವುದು? KGF ಚಿನ್ನದ ಗಣಿ. ನೆನ್ಪಿಟ್ಕೋರಿ, ಎಷ್ಟಿದೆ? 1.5 ಕಿಲೋಮೀಟರ್. ಹಾಗಾಗಿ ಇದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ. ಈ ಕ್ವಶನ್ ಅನ್ನು ನೀವು ಇವಾಗ ಈಸಿಯಾಗಿ ಸಾಲ್ವ್ ಮಾಡಬಹುದು. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಏನಪ್ಪಾ ಅಂದ್ರೆ ನಿಕ್ಕಲ್ ಮತ್ತು ಏನು ಕಬ್ಬಿಣದ ವಸ್ತುಗಳು ಕೂಡಿರುವುದು. ನಿಕ್ಕಲ್ ಮತ್ತು ತಾಮ್ರ ತಪ್ಪು, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ತಪ್ಪು, ನಿಕ್ಕಲ್ ಮತ್ತು ಮ್ಯಾಗ್ನೀಷಿಯಂ ತಪ್ಪು. ಏನು? ನಿಕ್ಕಲ್ ಅಂದ್ರೆ NI, ಕಬ್ಬಿಣ ಅಂದ್ರೆ ಏನು? Fe. ಹಾಗಾಗಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ಓಕೆ, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಅಂದ್ರೂ ಕೂಡ ಶಿಲಾಗೋಳ ಎಂಬ ಪಾಠದಲ್ಲೇ ಕೇಳಲಾಗಿರುವಂತಹ ಪ್ರಶ್ನೆ. ಓಕೆ, ಇದು TET 2015ರಲ್ಲಿ ಕೇಳಲಾದಂತಹ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಇದೆ. ನೋಡೋಣ ಶಿಲೆಗಳು ಯಾವ್ಯಾವ ಇದಾವೆ ಅಂತ. ಗ್ರನೈಟ್, ಮರಳು ಶಿಲೆ, ಕಲ್ಲಿದ್ದಲು, ಸುಣ್ಣದ ಕಲ್ಲು ಅಂತ ಇದೆ. ಇನ್ನೊಂದು ಸೈಡು ಇದು ರಾಂಗ್ ಆಗಿದೆ, ಇದು ಸರಿಯಾದಂಥದ್ದು. ಗ್ರಾಫೈಟ್, ಅಮೃತ ಶಿಲೆ, ನಿಸ್ ಮತ್ತು ಸ್ಫಟಿಕ ಶಿಲೆ, ವಜ್ರ ಅಂತ ಕೊಡಲಾಗಿದೆ. ಓಕೆ, ಇವುಗಳನ್ನು ಹೊಂದಿಸುವಕ್ಕಿಂತ ಮುಂಚೆ ಇವುಗಳ ಬಗ್ಗೆ ನಾಲೆಜ್ ನಿಮಗೆ ಬೇಕಾಗತ್ತಲ್ವಾ. ಹಾಗಾಗಿ ವಿವರಣೆಯನ್ನು ನೋಡೋಣ, ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆ, ಶಿಲೆಗಳ ಬಗ್ಗೆ ನೋಡೋಣ. ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣ ವಸ್ತುಗಳಾಗಿವೆ. ಓಕೆ, ಶಿಲೆಗಳು ಮೀನ್ಸ್ ಕಲ್ಲು ಅಂತಾನೆ ತಿಳ್ಕೊಂಬಿಡ್ರಿ. ಕಲ್ಲು ಕೇವಲ ಕಲ್ಲು ಅಂದ್ರೆ ಏನು? ಅದರಲ್ಲಿ ಸಾಮಾನ್ಯವಾಗಿ ಬಹಳಷ್ಟು ಕಠಿಣ ವಸ್ತುಗಳಿಂದ ಕೂಡಿರ್ತವೆ. ಓಕೆ, ಇವುಗಳು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದಲ್ಲಿದ್ದು ಇನ್ಆರ್ಗ್ಯಾನಿಕ್ ಮೀನ್ಸ್ ಅವುಗಳು ಯಾವುದೇ ರೀತಿಯಾಗಿ ಆರ್ಗ್ಯಾನಿಕ್ ಆಗಿ ಮೀನ್ಸ್ ಅದನ್ನು ಶುದ್ಧೀಕರಣ ಮಾಡಲಾರದು, ಅದು ಇನ್ಆರ್ಗ್ಯಾನಿಕ್ ಆಗಿ ನಮಗೆ ಸಿಗ್ತದೆ. ಚಿನ್ನವನ್ನು ತೆಗಿಬೇಕಾದ್ರೆ ನಮಗೆ ಭೂಮಿಯೊಳಗೆ ನೇರವಾಗಿ ಚಿನ್ನ ಸಿಗುವುದಿಲ್ಲ. ಅದನ್ನೇನು ಮಾಡ್ತಾರಪ್ಪ ಅಂತಂದರೆ ಮಣ್ಣಿನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಚಿನ್ನವನ್ನು ಬೇರ್ಪಡಿಸ್ತಾರೆ. ಅಂದರೆ ಇನ್ಆರ್ಗ್ಯಾನಿಕ್ ಆಗಿ ನಮಗೆ ಸಿಗ್ತದೆ. ಅದನ್ನು ನಾವೇನು ಮಾಡ್ತೀವಿ, ಫ್ಯಾಕ್ಟ್ರೀಸ್ಗಳಲ್ಲಿ ಹಾಕಿ ಪ್ಯೂರಿಫೈರ್ ಮಾಡಿ ಅದನ್ನು ನಾವು ಶುದ್ಧವಾದಂತಹ ಚಿನ್ನವನ್ನು ತೆಗಿತೀವಿ. ಅದೇ ರೀತಿಯಾಗಿ ಏನಾಗಿರ್ತದಪ್ಪ ಅಂತಂದರೆ ಸ್ವಾಭಾವಿಕವಾಗಿ ಘನ ರೂಪದಲ್ಲಿ ಇನ್ಆರ್ಗ್ಯಾನಿಕ್ ಆಗಿ ವಸ್ತುಗಳನ್ನು ಒಳಗೊಂಡಿರ್ತದ. ಯಾವುದು? ಶಿಲೆಗಳು. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣವೆಂದು ಕರೆಯುವರು. ಶಿಲೆಗಳನ್ನು ಏನಂತ ಕರೀತಾರೆ? ಖನಿಜಗಳ ಮಿಶ್ರಣ ಎಂದು ಕರಿತೀವಿ. ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವುದರಿಂದ ಇವುಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಶಿಲೆಗಳಲ್ಲಿಯೂ ಕೂಡ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು? 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವ್ಯಾವು ಅಂದರೆ ಮೊದಲನೇದಾಗಿ ಅಗ್ನಿಶಿಲೆ, ಎರಡನೇದು ಕಣಶಿಲೆಗಳು, ಮೂರನೇದು ರೂಪಾಂತರ ಶಿಲೆಗಳು. ಓಕೆ, ಶಿಲೆ ಅಂದರೆ ಏನು? ದೊಡ್ಡ ದೊಡ್ಡ ಕಲ್ಲುಗಳು ಅಂತ ನಿಮ್ಮ ಮೈಂಡಲ್ಲಿ ಇರಲಿ. ಓಕೆ, ಹಾಗಾದರೆ ನೆನ್ಪಿಟ್ಕೋರಿ. ಶಿಲೆಗಳಲ್ಲಿ 3 ವಿಧಗಳು: ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆಗಳು. ಒಂದೊಂದಾಗಿ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಅಗ್ನಿಶಿಲೆಗಳು ಅಂತ ನೋಡೋಣ. ಓಕೆ, ಅಗ್ನಿಶಿಲೆಗಳು ಇದನ್ನು ಇಗ್ನೀಷಿಯಸ್ ರಾಕ್ಸ್ ಅಂತ ಕರೀತಾರೆ. ಅಗ್ನಿಶಿಲೆಗೆ ಏನಂತ ಕರೀತಾರೆ? ಇಗ್ನೀಷಿಯಸ್ ರಾಕ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಇಗ್ನೀಷಿಯಸ್ ರಾಕ್ಸ್ ಎಂದು ಕರೆಯುವರು. ಇಗ್ನೀಷಿಯಸ್ ಎಂದರೆ ಬೆಂಕಿ, ಇಗ್ನೀಷಿಯಸ್ ಅಂದ್ರೆ ಏನು? ಬೆಂಕಿ ಎಂದರ್ಥ. ಲ್ಯಾಟಿನ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತ ಪ್ರಶ್ನೆ ಬರಬಹುದು. ಇಗ್ನೀಸ್ ಪದದಿಂದ ಬಂದಿದೆ. ಇಗ್ನೀಷಿಯಸ್ ಎಂಬ ಪದ ಲ್ಯಾಟಿನ್ ಭಾಷೆಯ ಇಗ್ನೀಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ. ಸಂಸ್ಕೃತದ ಯಾವ ಪದದಿಂದ ಬಂದಿದೆ? ಅಗ್ನಿ ಎಂಬ ಪದದಿಂದ ಬಂದಿದೆ. ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ನಿರ್ಮಾಣವಾಗುತ್ತವೆ. ಅಗ್ನಿಶಿಲೆಗಳು ಯಾವ ರೀತಿ ನಿರ್ಮಾಣವಾಗುತ್ತವೆ ಅಂತ ಕ್ವಶನ್ ಬರಬಹುದು, ನೆನ್ಪಿಟ್ಕೋರಿ. ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವಾಗಿ ಏನಾಗ್ತದಪ್ಪ ಅಂದ್ರೆ ಹೊರಹೊಮ್ಮಿ ಜ್ವಾಲಾಮುಖಿಗಳ ಮೂಲಕ ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ಬಂದಾಗ ಅದೇನಾಗ್ತದಪ್ಪ ಅಂದ್ರೆ ತಂಪಾಗ್ತದ, ಘನೀಭವಿಸುವುದರಿಂದ ನಿರ್ಮಾಣವಾಗ್ತದ. ಯಾವುದು? ಅಗ್ನಿಶಿಲೆಗಳು. ಅಗ್ನಿಶಿಲೆಗಳು ಮೊದಲ ನಿರ್ಮಾಣವಾಗುವುದರಿಂದ ಇವುಗಳನ್ನು ಏನಂತ ಕರೀತಾರೆ? ಪ್ರಾಥಮಿಕ ಶಿಲೆಗಳು. ಆಲ್ರೆಡಿ ಕ್ವಶನ್ ಕೇಳಲಾಗಿದೆ, ನೆನ್ಪಿಟ್ಕೋರಿ. ಪ್ರಾಥಮಿಕ ಶಿಲೆಗಳು ಎಂದು ಯಾವ ಶಿಲೆಯನ್ನು ಕರೆಯಲಾಗ್ತದೆ ಅಂತ ಕ್ವಶನ್ ಆಗಿದೆ. ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು ಎಂದು ಕರೆಯಲಾಗುತ್ತದೆ. ವಿವರಣೆ ಇಂಪಾರ್ಟೆಂಟ್ ಆಗತ್ತೆ, ನೆನಪಿನಲ್ಲಿ ಇಟ್ಕೋರಿ. ಅಗ್ನಿಶಿಲೆಗಳಲ್ಲಿ 2 ವಿಧಗಳಿವೆ. ಯಾವ್ಯಾವ 2 ವಿಧಗಳು? ಅಂತಂಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು. ಅಂತಂಸರಣ ಶಿಲೆಗಳು ಅಂದ್ರೆ ಏನು? ಅಗ್ನಿಶಿಲೆಗಳು ಭೂಮಿಯ ಮೇಲ್ಭಾಗಕ್ಕೆ ಬರುವುದಕ್ಕಿಂತ ಮುಂಚೆ ಭೂಮಿಯ ಒಳಭಾಗದಲ್ಲಿಯೇ ಘನೀಭವಿಸಿ ಅಲ್ಲೇ ತಂಪಾಗಿ ಅಲ್ಲೇ ಶಿಲೆ ಆಗುವುದನ್ನು ಏನಂತ ಕರಿತೀವಿ ನಾವು? ಅಂತಂಸರಣ ಶಿಲೆ ಅಂತ ಕರಿತೀವಿ. ಆ ಶಿಲಾಪಾಕವು ಭೂಮಿಯ ಮೇಲ್ಭಾಗಕ್ಕೆ ಬಂದು ತಂಪಾಗಿ ಘನೀಭವಿಸುವುದರಿಂದ ಆಗುವಂತಹ ಒಂದು ಶಿಲೆಗಳಿಗೆ ಬಹಿಸ್ಸರಣ ಶಿಲೆಗಳು ಅಂತ ಕರಿತೀವಿ. ಓಕೆ, ಡಿಫ್ರೆನ್ಸ್ ಗೊತ್ತಿರಬೇಕು. ಅಂತಂಸರಣ ಶಿಲೆಗಳಿಗೆ ಉದಾಹರಣೆ ನೋಡ್ರಿ, ಗ್ರನೈಟ್, ಡಯೋರೈಟ್, ಗ್ಯಾಬ್ರೋ ಇತ್ಯಾದಿ. ಅಂತಂಸರಣ ಅಂದ್ರೇನು? ಭೂಮಿಯ ಒಳಗಡೆ, ಭೂಮಿಯ ಹೊರಭಾಗಕ್ಕೆ ಬರೋಕ್ಕಿಂತ ಮುಂಚೆ ಭೂಮಿಯ ಒಳಗಡೆನೆ ಅವು ತಂಪಾಗಿ ಶಿಲೆಗಳಾಗಿರ್ತವೆ. ಅದಕ್ಕೆ ಉದಾಹರಣೆ ಯಾವ್ಯಾವ ಅಂತ ಕೇಳಬಹುದು ನೆಕ್ಸ್ಟ್ ಟೈಮು. ಅಂತಂಸರಣ ಶಿಲೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆ ಅಂತ ಕೊಡಬಹುದು, ನೆನಪಿಟ್ಕೋರಿ. ಅಂತಂಸರಣ ಶಿಲೆಗಳಿಗೆ ಉದಾಹರಣೆ ಯಾವುದಾಗತ್ತೆ? ಗ್ರನೈಟ್, ಡಯೋರೈಟ್ ಮತ್ತು ಗ್ಯಾಬ್ರೋ. ಇವು ಅಂತಂಸರಣ ಶಿಲೆಗಳಿಗೆ ಉದಾಹರಣೆ. ಓಕೆ, ಗ್ರನೈಟ್ ನೆನಪಿಟ್ಕೋರಿ. ಗ್ರನೈಟ್ ಮೀನ್ಸ್ ಭೂಮಿಯ ಆಳದ ಒಳಗೆ ಸಿಗುವಂತ ಒಂದು ಶಿಲೆ ಆಗಿದೆ. ಹಾಗಾಗಿ ಇದು ಅಂತಂಸರಣ ಶಿಲೆ ಅಂತ ನೆನಪಿಟ್ಕೋರಿ. ಓಕೆ, ಅದ್ರ ಜೊತೆ ಡಯೋರೈಟ್ ಮತ್ತು ಗ್ಯಾಬ್ರೋ. ಬಹಿಸ್ಸರಣ ಶಿಲೆಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಬಸಾಲ್ಟ್ ಮತ್ತು ಆಂಡಸೈಟ್. ಬಸಾಲ್ಟ್ ಅಂದ್ರೆ ಗೊತ್ತಲ್ವಾ? ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದನೇ ತಾನೇ ನಿರ್ಮಾಣ ಆಗುವುದು. ಹಾಗಾದ್ರೆ ಕಪ್ಪು ಮಣ್ಣು ಮೇಲ್ಗಡೆ ಸಿಗತ್ತೆ, ಹಾಗಾಗಿ ಬಸಾಲ್ಟ್ ಅಂದ್ರೇನು? ಬಹಿಸ್ಸರಣ. ಈ ರೀತಿ ನೀವು ಮೈಂಡಲ್ಲಿ ನೆನಪಲ್ಲಿ ಇಟ್ಕೋಬಹುದು. ಓಕೆ, ಇದಿಷ್ಟು ಏನಪ್ಪಾ ಅಂತಂದ್ರೆ ಅಗ್ನಿಶಿಲೆಯ ಒಂದು ಉದಾಹರಣೆಗಳು ಮತ್ತು ಅವುಗಳ ವಿಧಗಳು. ನೆಕ್ಸ್ಟ್ 2ನೇದು ಯಾವ್ದು ಬಂತು ನಮಗೆ? ಕಣಶಿಲೆಗಳ ಬಗ್ಗೆ ನೋಡೋಣ. ಇದು ಆಂಗ್ಲ ಭಾಷೆ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆ ಸೆಡಿಮೆಂಟಮ್ ಎಂಬ ಪದದ ಬಳಕೆಯಿಂದ ಬಂದಿದೆ. ನೆನ್ಪಿಟ್ಕೋರಿ. ಕಣಶಿಲೆಯನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂತ ಬರಬಹುದು, ಅಥವಾ ಲ್ಯಾಟಿನ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತ ಕ್ವಶನ್ ಬರಬಹುದು. ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ? ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ. ಯಾವುದನ್ನ? ಕಣಶಿಲೆಯನ್ನ. ಇದು ಲ್ಯಾಟಿನ್ ಭಾಷೆ ಯಾವ ಪದ? ಸೆಡಿಮೆಂಟರಿ ಎಂಬ ಪದ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಸೆಡಿಮೆಂಟಮ್ ಅಥವಾ ಸೆಡಿಮೆಂಟ್ರಿ ಅಂದ್ರೆ ಏನದರ ಅರ್ಥ ಅಂತಂದ್ರೆ ತಳ ಸೇರುವಿಕೆ. ಕೇಳಬಹುದು ಕ್ವಶನು, ನೆನ್ಪಿಟ್ಕೋರಿ. ಸೆಡಿಮೆಂಟ್ರಿ ಅಥವಾ ಸೆಡಿಮೆಂಟಮ್ ಎಂಬುದರ ಅರ್ಥ ಏನಾಗತ್ತೆ? ತಳ ಸೇರುವಿಕೆ ಎಂದು ಅರ್ಥ. ಕಣಶಿಲೆಗಳ ಬಗ್ಗೆ ನೋಡೋಣ. ನೀರು, ಗಾಳಿ ಮತ್ತು ಹಿಮ ಮುಂತಾದವುಗಳಿಂದ ಈ ಕಣಶಿಲೆಗಳು ನಿರ್ಮಾಣವಾಗುತ್ತವೆ. ನೀರು ಅಂದ್ರೆ ನದಿಯ ಒಂದು ಸಂಚಯನ ಕಾರ್ಯದಿಂದ ಗಾಳಿಯಲ್ಲಿ ಸವೆದು ಏನಾಗ್ತಾವಪ್ಪ ಅಂತಂದ್ರೆ ಈ ಕಣಶಿಲೆಗಳು ನಿರ್ಮಾಣವಾಗುತ್ತವೆ. ನೆಕ್ಸ್ಟ್ ನೋಡ್ರಿ, ಈ ಶಿಲೆಗಳು ಅಗ್ನಿಶಿಲೆಯ ನಂತರ ನಿರ್ಮಾಣವಾಗುವುದರಿಂದ ಇವುಗಳನ್ನು ದ್ವಿತೀಯ ಶಿಲೆಗಳೆಂದು ಕರೆಯುವರು. ಪ್ರಾಥಮಿಕ ಶಿಲೆಗಳೆಂದು ಯಾವುದನ್ನು ಕರಿತೀವಿ ನಾವು? ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳು ಎಂದು ಕರೆದರೆ, ಅಗ್ನಿಶಿಲೆಗಳ ನಂತರ ನಿರ್ಮಾಣವಾಗುವುದರಿಂದ ಈ ಕಣಶಿಲೆಗಳನ್ನು ಏನಂತ ಕರಿತೀವಿ ನಾವು? ದ್ವಿತೀಯ ಶಿಲೆಗಳು ಎಂದು ಕರೆಯುತ್ತೇವೆ. ಓಕೆ, ನೆನ್ಪಿಟ್ಕೋರಿ. ಇದ್ರ ಮೇಲೆ ಕ್ವಶನ್ ಆಗಬಹುದು. ಸಾಮಾನ್ಯವಾಗಿ ಇವು ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳು ಎಂದು ಕರೆಯುವರು. ಅಗೇನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು, ನೆನ್ಪಿಟ್ಕೋರಿ. ಯಾವ ಶಿಲೆಯನ್ನು ನಾವು ಜಲಶಿಲೆ ಎಂದು ಕರೆಯುತ್ತೇವೆ ಅಂತ ಕ್ವಶನ್ ಬಂದರೆ ಯಾವ ಶಿಲೆಯನ್ನು ಕರಿತೀವಿ ನಾವು?
ಕಣಶಿಲೆಗಳನ್ನು ಜಲಶಿಲೆಗಳೆಂದು ಕರೆಯುತ್ತೇವೆ. ಯಾಕಪ್ಪ ಅಂದರೆ ಇವು ನೀರು, ಗಾಳಿ ಇವುಗಳ ಮೂಲಕ ಸವೆದು ಕಣಗಳು ಏನಾಗ್ತಾವಪ್ಪ ಅಂತಂದರೆ ನದಿಗಳಲ್ಲಿ, ಸಮುದ್ರಗಳಲ್ಲಿ ಸಂಚಯನಗೊಂಡು ಇಂತಹ ಒಂದು ಶಿಲೆಗಳು ನಿರ್ಮಾಣವಾಗುತ್ತವೆ. ಹಾಗಾಗಿ ಈ ಶಿಲೆಗಳನ್ನು ಏನಂತ ಕರಿತೀವಿ ನಾವು? ಜಲಶಿಲೆಗಳು ಎಂದು ಕರೆಯುತ್ತೇವೆ. ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರ ವಹಿಸುವುದು. ಕಣಶಿಲೆಗಳನ್ನು 2 ವಿಧಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಯಾವ ರೀತಿಯಾಗಿ ಅಗ್ನಿಶಿಲೆಗಳನ್ನು 2 ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಲ್ವಾ, ಅಂತಂಸರಣ ಮತ್ತು ಬಹಿಸ್ಸರಣ ಶಿಲೆಗಳು ಎಂದು. ಅದೇ ರೀತಿಯಾಗಿ ಕಣಶಿಲೆಗಳನ್ನು ಕೂಡ ನಾವು 2 ರೀತಿಯಾಗಿ ವಿಂಗಡಣೆ ಮಾಡಬಹುದು. ಯಾವ್ಯಾವು? ಭೌತಿಕ ಕ್ರಿಯೆಯಿಂದ ಕಣಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು. ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗೆ ಉದಾಹರಣೆ ಅಂದರೆ ನೋಡೋಣ, ಮರಳುಮಯ ಶಿಲೆ ಮತ್ತು ಜೇಡಿ ಶಿಲೆ. ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗೆ ಉದಾಹರಣೆ ಕಲ್ಲುಪ್ಪು ಮತ್ತು ಜಿಪ್ಸಮ್, ಓಕೆ, ಇತ್ಯಾದಿ. ಇವು ರಾಸಾಯನಿಕ ಕಣಶಿಲೆಗೆ ಉದಾಹರಣೆ. ಕೇಳಬಹುದು, ಭೌತಿಕ ಕಣಶಿಲೆಗೆ ಉದಾಹರಣೆಗಳು ಯಾವ್ಯಾವು ಅಂದರೆ ಮರಳುಮಯ ಶಿಲೆ ಅಥವಾ ಜೇಡಿ ಶಿಲೆ, ನೆನ್ಪಿಟ್ಕೋರಿ. ರಾಸಾಯನಿಕ ಕಣಶಿಲೆದ ಒಂದು ಉದಾಹರಣೆ ಕಲ್ಲುಪ್ಪು ಮತ್ತು ಜಿಪ್ಸಮ್, ಅಥವಾ ಕಲ್ಲುಪ್ಪು ಮತ್ತು ಜಿಪ್ಸಮ್ ಇವು ಯಾವ ಕಣಶಿಲೆಯ ಉದಾಹರಣೆಗಳಾಗಿವೆ ಅಂತ ಕ್ವಶನ್ ಕೇಳಬಹುದು. ರಾಸಾಯನಿಕ ಕಣಶಿಲೆಯ ಉದಾಹರಣೆಗಳು ಆಗಿವೆ. ನೆಕ್ಸ್ಟ್ ನೋಡೋಣ, ರೂಪಾಂತರ ಶಿಲೆಗಳು. ಇದು 3ನೇದ್ದು. ಒಟ್ಟು ಶಿಲೆಗಳಲ್ಲಿ 3 ವಿಧಗಳಿದ್ದು ಅಗ್ನಿಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಓಕೆ, 2 ಶಿಲೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಇದು 3ನೇದಾಗತ್ತೆ, ರೂಪಾಂತರ ಶಿಲೆಗಳು. ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳ ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ರೂಪುಗೊಳ್ಳುತ್ತವೆ. ನೋಡೋಣ ಉದಾಹರಣೆ ಈ ಒಂದು ರೂಪಾಂತರ ಶಿಲೆಗಳಿಗೆ. ಗ್ರನೈಟ್ ಏನಾಗತ್ತೆ? ನಿಸ್ಸಾಗತ್ತೆ. ಅಂದರೆ ಅತಿ ಹೆಚ್ಚು ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ರೂಪಾಂತರಗೊಳ್ತದಿವು. ಏನು? ಅತಿ ಹೆಚ್ಚು ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆ ಆಗ್ತದೆ. ಹಾಗಾಗಿ ಗ್ರನೈಟ್ ಇದ್ದುದು ಏನಾಗತ್ತೆ? ಅಗ್ನಿಶಿಲೆ ಒಳಗೆ ಗ್ರನೈಟ್ ಇರ್ತದಲ್ವಾ, ರೂಪಾಂತರವಾಗಿ ಏನಾಗ್ತದೆ? ಅದು ನಿಸ್ಸಾಗತ್ತೆ. ಬಸಾಲ್ಟ್ ಇದ್ದುದು ಏನಾಗತ್ತೆ? ಶಿಷ್ಟಾಗತ್ತೆ. ಸುಣ್ಣದ ಕಲ್ಲು ಏನಾಗತ್ತೆ? ಅಮೃತ ಶಿಲೆ. ನೆನ್ಪಿಟ್ಕೋರಿ, ಸುಣ್ಣಕಲ್ಲು ಅಮೃತ ಶಿಲೆ. ಮರಳು ಶಿಲೆ ಏನಾಗತ್ತೆ? ಸ್ಫಟಿಕ ಶಿಲೆ. ಮರಳು ಶಿಲೆ ಏನಾಗತ್ತೆ? ಸ್ಫಟಿಕ ಶಿಲೆ. ಸುಣ್ಣಕಲ್ಲು ಅಮೃತ ಶಿಲೆ, ಮರಳು ಶಿಲೆ ಸ್ಫಟಿಕ ಶಿಲೆ. ಕಲ್ಲಿದ್ದಲು ಏನಾಗತ್ತೆ? ಗ್ರಾಫೈಟ್. ಕಲ್ಲಿದ್ದಲು ಏನು? ಗ್ರಾಫೈಟ್. ಗ್ರಾಫೈಟ್ ಇದ್ದದ್ದು ವಜ್ರ. ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾದವು. ಇವುಗಳು ಅಮೂಲ್ಯವಾದ ಖನಿಜಗಳನ್ನು ಮತ್ತು ಬೆಲೆ ಬಾಳುವ ಹರಳುಗಳನ್ನು ಒಳಗೊಂಡಿರುತ್ತದೆ. ನೆನಪಿಟ್ಕೋರಿ, ಯಾವ ಶಿಲೆಯು ಅತ್ಯಂತ ಕಠಿಣವಾದವುಗಳು ಮತ್ತು ಅಮೂಲ್ಯವಾದ ಖನಿಜಗಳನ್ನು, ಬೆಲೆ ಬಾಳುವ ಹರಳುಗಳನ್ನು ಒಳಗೊಂಡಿರುತ್ತದೆ ಅಂದರೆ ರೂಪಾಂತರ ಶಿಲೆಗಳು. ನೆನ್ಪಿಟ್ಕೋರಿ. ಉದಾಹರಣೆಗೆ ವಜ್ರ, ರೂಬಿ, ಎಮರಾಲ್ಡ್ ಇತ್ಯಾದಿ ಇವು ರೂಪಾಂತರ ಶಿಲೆಗಳಿಗೆ ಉದಾಹರಣೆ. ಹಾಗಾಗಿ ಇದಿಷ್ಟು ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಇನ್ನೊಮ್ಮೆ ಹೇಳುವುದಾದ್ರೆ ಗ್ರನೈಟ್, ನಿಸ್, ಬಸಾಲ್ಟ್, ಶಿಸ್ಟ್, ಸುಣ್ಣಕಲ್ಲು ಅಮೃತ ಶಿಲೆ, ಮರಳು ಶಿಲೆ ಸ್ಫಟಿಕ ಶಿಲೆ, ಕಲ್ಲಿದ್ದಲು ಗ್ರಾಫೈಟ್, ವಜ್ರ. ಓಕೆ, ಹಾಗಾದ್ರೆ ಕ್ವಶನ್ ಏನಿತ್ತು ನೋಡೋಣ. ಇದೆ ನೋಡಿ ಪ್ರಶ್ನೆ ನಮ್ದು. ಗ್ರನೈಟ್ ಏನಾಗತ್ತೆ? ಹಾಗಾದ್ರೆ ಗ್ರನೈಟ್ ನಿಸ್ ಆಗತ್ತೆ. ಓಕೆ, 1ನೇದ್ದು 3 ಆಗತ್ತೆ. ಹಾಗಾದ್ರೆ ಮರಳು ಶಿಲೆ ಏನಾಗತ್ತೆ? ಸ್ಫಟಿಕ ಶಿಲೆ. ಮರಳು ಶಿಲೆ ಸ್ಫಟಿಕ ಶಿಲೆ. ಕಲ್ಲಿದ್ದಲು ಗ್ರಾಫೈಟ್. ಸುಣ್ಣಕಲ್ಲು ಅಮೃತ ಶಿಲೆ. ಹಾಗಾದ್ರೆ ಏನಾಗತ್ತೆ? 3. ಓಕೆ, 3 ಎರಡು ಒಂದು ಆಪ್ಷನ್ಸ್ ಅಲ್ಲಿ 3 ಇದೆ. ನೆಕ್ಸ್ಟು ಮರಳು ಶಿಲೆ ಏನಾಗತ್ತೆ? 2ನೇದು 4 ಆಗಬೇಕು. ಎರಡರಲ್ಲಿಯೂ ಕೂಡ ಇದೆ. ಕಲ್ಲಿದ್ದಲು ಗ್ರಾಫೈಟ್ 1 ಆಗಬೇಕು. ಹಾಗಾದರೆ ಆಪ್ಷನ್ 3 ಅಲ್ಲಿ 1 ಇದೆ. ಸುಣ್ಣದ ಕಲ್ಲು 2. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಇದೆ. ಸುಮಾರು ಜನರು ಈ ಒಂದು ಪರೀಕ್ಷೆಯಲ್ಲಿ ಏನಾಗಿತ್ತಪ್ಪ ಅಂದರೆ ತಪ್ಪು ಹಾಕಿ ಬಂದಿದ್ರು. ಹಾಗಾಗಿ ನೆಕ್ಸ್ಟ್ ಟೈಮ್ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಬರಬಹುದು. ಹಾಗಾಗಿ ಕಂಪ್ಲೀಟ್ ಆಗಿ ಈ ಒಂದು ಎನಾಲಿಸಿಸ್ ಅನ್ನು ನೀವು ಸರಿಯಾಗಿ ನೋಟ್ಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಈ ಪ್ರಶ್ನೆಯ ಒಂದು ಸೊಲ್ಯೂಷನ್ ನಿಮಗೆ ಸಿಕ್ತು ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 3 ನೋಡ್ರಿ. ಪ್ರಶ್ನೆ ಸ್ವಲ್ಪ ಇದ್ರೂ ಕೂಡ ಎನಾಲಿಸಿಸನ್ನು ನೀವು ಅಭ್ಯಾಸ ಮಾಡ್ಕೋತಾ ಹೋಗಿ. ಈ ಎನಾಲಿಸಿಸ್ ಮೇಲೆ ನೆಕ್ಸ್ಟ್ ಟೈಮ್ ನಿಮಗೆ ಕ್ವಶನ್ ಬರುವಂತಹ ಸಾಧ್ಯತೆ ಇರುವುದರಿಂದ. ಓಕೆ, ಇದು TET 2017ರಲ್ಲಿ ಕೇಳಾದಂತಹ ಪ್ರಶ್ನೆ. ನೋಡೋಣ ಪ್ರಶ್ನೆ ಏನಿತ್ತು. ಭೂಕಂಪನದ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ ಅಂತ ಇದೆ. ನೋಡೋಣ, ಮೇಲ್ಮೈ ಅಲೆಗಳು, ದ್ವಿತೀಯ ಅಲೆಗಳು, ಪ್ರಾಥಮಿಕ ಅಲೆಗಳು, 3 ಅಲೆಗಳನ್ನು ಇಲ್ಲಿ ಕೊಡಲಾಗಿದೆ. ಈ ಮೇಲಿನ ಯಾವ ಅಲೆ ಅಥವಾ ಅಲೆಗಳು ಘನ, ದ್ರವ ಮತ್ತು ಅನಿಲ 3 ಸ್ಥಿತಿಗಳಲ್ಲೂ ಚಲಿಸುವವು ಅಥವಾ ಚಲಿಸುವುದು ಅಂತ ಇದೆ. ಯಾವ ಅಲೆ
ಒಂದು ಎ ಮಾತ್ರ, ಬಿ ಮಾತ್ರ, ಸಿ ಮಾತ್ರ, ಎ ಬಿ ಸಿ ಮಾತ್ರ ಅಂತ ಇದೆ. ಹಾಗಾದರೆ ಯಾವ ಅಲೆಯು 3 ಸ್ಥಿತಿಯಲ್ಲಿ ಚಲಿಸುವುದು ಅಂತ ಇದೆ. ಅದಕ್ಕಿಂತ ಮುಂಚೆ ಭೂಕಂಪನ ಅಂದರೆ ಏನು ಮತ್ತು ಭೂಕಂಪನದ ಅಲೆಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ನೆಕ್ಸ್ಟ್ ಟೈಮ್ ನಮಗೆ ಈ ಒಂದು ಟಾಪಿಕ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಾವು ಆನ್ಸರ್ ಅನ್ನೋದನ್ನು ಕೊಡೋಕ್ಕೆ ಏಬಲ್ ಆಗಬೇಕು. ಓಕೆ, ಭೂಕಂಪಗಳು ಅಂದರೆ ಏನು? ಅರ್ತ್ ಕ್ವೇಕ್ಸ್ ಅಂತ ಕರಿತೀವಿ. ಭೂಕಂಪ ಅಂದರೆ ಏನು? ಅರ್ತ್ ಕ್ವೇಕ್ಸ್. ಓಕೆ, ಭೂ ಮೇಲ್ಮೈಯಲ್ಲಿ ಉಂಟಾಗುವ ನಡುಗುವಿಕೆ, ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ಭೂಕಂಪ ಎಂದು ಕರೆಯುವರು. ಓಕೆ, ಇದು ಗೊತ್ತಿದೆ. ಇವುಗಳು ಭೂಕವಚದ ಶಿಲೆಗಳ ಕ್ಷಿಪ್ರ ಚಲನೆಯಿಂದ ಭೂಕವಚ ಅಥವಾ ಮ್ಯಾಂಟಲ್ ಪದರದೊಳಗೆ ಉಂಟಾಗುತ್ತವೆ. ಭೂಮಿಯ ಶಿಲಾಫಲಕ ಯಾವುದರ ಮೇಲೆ ತೇಲಾಡುತ್ತದೆ ಅಥವಾ ಯಾವುದರ ಮೇಲೆ ಚಲಿಸುತ್ತದೆ ಅಂತ ಕ್ವಶನ್ ರೈಸ್ ಆಗಬಹುದು. ಮ್ಯಾಂಟಲ್ ಪದರದೊಳಗೆ ಉಂಟಾಗುತ್ತದೆ. ಏನು? ಭೂಕಂಪನದ ಮೊದಲನೇ ಒಂದು ಪ್ರಾರಂಭ. ತೀವ್ರತೆಯು ಭೂಕಂಪನದ ಹೊರಕೇಂದ್ರದ ಸಮೀಪ ಗರಿಷ್ಠ ಪ್ರಮಾಣದಲ್ಲಿರುತ್ತದೆ. ನೆನ್ಪಿಟ್ಕೋರಿ, ಇಂಪಾರ್ಟೆಂಟ್ ಆಗತ್ತೆ. ಭೂಕಂಪನದ ತೀವ್ರತೆಯು ಎಲ್ಲಿ ಹೆಚ್ಚಾಗಿ ಇರುತ್ತದೆ ಅಥವಾ ಗರಿಷ್ಠ ಪ್ರಮಾಣದಲ್ಲಿ ಎಲ್ಲಿ ಕಂಡು ಬರ್ತದೆಪ್ಪ ಅಂತಂದರೆ ಎಲ್ಲಿ? ಭೂಕಂಪನದ ಹೊರಕೇಂದ್ರದ ಸಮೀಪ ಗರಿಷ್ಠ ಪ್ರಮಾಣದಲ್ಲಿರ್ತದೆ. ಏನು? ಭೂಕಂಪನದ ತೀವ್ರತೆ. ಭೂಕಂಪ ಕೇಂದ್ರದಿಂದ ದೂರ ಹೋದಂತೆ ಭೂಕಂಪನದ ತೀವ್ರತೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡಿ, ಕೇಂದ್ರ ಭಾಗದಿಂದ ದೂರಕ್ಕೆ ಹೋದಂತೆ ಏನಾಗ್ತದಪ್ಪ ಅಂತಂದರೆ ತೀವ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಭೂಕಂಪ ನಾಭಿಯು ಭೂ ಮೇಲ್ಮೈನ ಸಮೀಪದಲ್ಲಿದ್ದರೆ ಭೂ ಮೇಲ್ಮೈನ ಸಮೀಪದಲ್ಲಿದ್ದರೆ ಭೂಕಂಪಗಳು ಪ್ರಬಲವಾಗಿದ್ದು ಹೆಚ್ಚು ಪರಿಣಾಮವನ್ನುಂಟು ಮಾಡುತ್ತವೆ. ನೋಡ್ರಿ, ಭೂಕಂಪ ನಾಭಿ ಅಂದರೆ ಏನು ಗೊತ್ತಿರಬೇಕು. ಭೂಕಂಪ ನಾಭಿ ಅಂದರೆ ಭೂಕಂಪ ಪ್ರಾರಂಭವಾಗುವಂತಹ ಒಂದು ಸ್ಥಳ. ಆ ಸ್ಥಳ ಭೂಮಿಯ ಮೇಲ್ಪದರ ಅಂದರೆ ಭೂಭಾಗಕ್ಕೆ ಸಮೀಪವಾಗಿದ್ರೆ ಏನಾಗತ್ತಪ್ಪ ಅಂದರೆ ಅತಿ ಹೆಚ್ಚು ಹಾನಿಕಾರಕವಾಗಿರ್ತವೆ. ಯಾವುದು? ಭೂಕಂಪಗಳು. ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು ಏನಂತ ಕರಿತೀವಿ? ಭೂಕಂಪ ಶಾಸ್ತ್ರ ಅಂತ ಕರಿತೀವಿ. ಇಂಗ್ಲಿಷಿನಲ್ಲಿ ಸಿಸ್ಮೋಲಜಿ ಎಂದು ಕರೆಯುತ್ತಾರೆ. ನೆನ್ಪಿಟ್ಕೋರಿ, ಭೂಕಂಪ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಬರಬಹುದು. ಸಿಸ್ಮೋಲಜಿ ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ಇಲ್ಲಿ ಕೇಳಬಹುದು. ಭೂಕಂಪ ಶಾಸ್ತ್ರಕ್ಕೆ ಏನಂತ ಕರೀತಾರೆ? ಸಿಸ್ಮೋಲಜಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡ್ರಿ, ಭೂಕಂಪನದ ಉಗಮ ಸ್ಥಾನವನ್ನು ಭೂಕಂಪ ನಾಭಿ ಕೇಂದ್ರ ಎಂದು ಕರೆಯುತ್ತೇವೆ. ಭೂಕಂಪನದ ಉಗಮ ಸ್ಥಾನವನ್ನು ಏನೆಂದು ಕರೆಯುತ್ತೇವೆ? ಭೂಕಂಪ ನಾಭಿ ಕೇಂದ್ರ ಎಂದು ಕರೆಯುತ್ತೇವೆ. ಭೂಕಂಪ ನಾಭಿಯಿಂದ ಲಂಬ ಕೋನದಲ್ಲಿರುವ ಭೂ ಮೇಲ್ಮೈನ ಸ್ಥಳವನ್ನು ಭೂಕಂಪ ಹೊರಕೇಂದ್ರ ಎನ್ನುವರು. ಭೂಕಂಪ ನಾಭಿಯಿಂದ ಲಂಬ ಕೋನದಲ್ಲಿರುವ ಭೂ ಮೇಲ್ಮೈನ ಸ್ಥಳವನ್ನು ಏನಂತ ಕರಿತೀವಿ ನಾವು? ಭೂಕಂಪ ಹೊರಕೇಂದ್ರ ಎನ್ನುವರು. ಓಕೆ, ಭೂಕಂಪನ ಉಂಟಾಗುವ ಒಂದು ನಾಭಿಯಿಂದ ಮೇಲ್ಗಡೆ ಇರುವಂತಹ ಒಂದು ಕೇಂದ್ರವನ್ನು ನಾವೇನಂತ ಕರಿತೀವಿ? ಭೂಕಂಪ ಹೊರಕೇಂದ್ರ ಎಂದು ಕರೆಯುತ್ತೇವೆ. ಭೂಕಂಪ ಅಲೆಗಳ ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಭೂಕಂಪ ಮಾಪಕ ಸಿಸ್ಮೋಗ್ರಾಫ್ ಎನ್ನುವರು. ಭೂಕಂಪ ಶಾಸ್ತ್ರಕ್ಕೆ ಏನಂತ ಕರಿತೀವಿ ನಾವು? ಸಿಸ್ಮೋಲಜಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಭೂಕಂಪ ಮಾಪನಕ್ಕೆ ಏನಂತ ಕರಿತೀವಿ? ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಸಿಸ್ಮೋಗ್ರಾಫ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಅಂತ ಕ್ವಶನ್ ಇದೆ, ನೆನ್ಪಿಟ್ಕೋರಿ. ಭೂಕಂಪ ಮಾಪನ ಮಾಡೋದಕ್ಕೆ ಸಿಸ್ಮೋಗ್ರಾಫ್ ಅನ್ನು ನಾವು ಬಳಕೆ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ನೋಡೋಣ, ಯಾವುದಕ್ಕೆ ಬಳಸ್ತೀವಿ? ಭೂಕಂಪನ ಒಂದು ಆರಂಭ, ಸ್ಥಳ, ವೇಳೆ, ವೇಗ ಹಾಗೂ ದಿಕ್ಕನ್ನು ದಾಖಲಿಸುವ ಉಪಕರಣವನ್ನು ಏನಂತ ಕರಿತೀವಿ ನಾವು? ಭೂಕಂಪ ಮಾಪ ಅಥವಾ ಸಿಸ್ಮೋಗ್ರಾಫ್ ಎಂದು ಕರೆಯುತ್ತೇವೆ. ಭೂಕಂಪನಗಳು ಉಂಟಾಗಲು ಕಾರಣಗಳು ಅಂತ ಇದೆ. ನೋಡೋಣ, ಕಾರಣಗಳು ಕೂಡ ಕೇಳ್ತಾರೆ, ಹಾಗಾಗಿ ನೆನ್ಪಿಟ್ಕೋರಿ. ಭೂರಚನಾ ಕಾರಣಗಳು. ನೆಕ್ಸ್ಟು ಭೂರಚನಾ ಕಾರಣಗಳು ಅಂದ್ರೇನು? ಭೂಮಿಯ ಒಳಗಡೆ ಸ್ತರಭಂಗಗಳು ಆಗ್ತಿರ್ತಾವಲ್ವ, ಯಾವ ರೀತಿ ಭೂಮಿಯ ಒಂದು ಒಳಗಡೆ ರಚನೆಯಾಗಿದೆ ಅದು ಕೂಡ ಕಾರಣವಾಗಿರ್ತದೆ. ಅದೇ ರೀತಿಯಾಗಿ ಜ್ವಾಲಾಮುಖಿ ಕಾರ್ಯಾಚರಣೆಗಳು. ಜ್ವಾಲಾಮುಖಿಗಳು ಸ್ಫೋಟನೆಗೊಂಡ ಮೇಲೆ ಆ ಒಂದು ಸುತ್ತಮುತ್ತ ಇರುವಂತಹ ಸ್ಥಳಗಳು ಕೂಡ ಏನಾಗ್ತಾವಪ್ಪ ಅಂತಂದ್ರೆ ಇವು ಕೂಡ ನಡುಕು ಉಂಟಾಗ್ತದೆ. ಸ್ತರಭಂಗ, ಭೂಮಿಯ ಒಳಗಡೆ ಸ್ತರಭಂಗ ಆದರೂ ಕೂಡ ನಮಗೆ ಭೂಕಂಪನ ಆಗ್ತವೆ. ಮಾನವ ನಿರ್ಮಿತ ಅಂಶಗಳು. ಅದೇ ರೀತಿಯಾಗಿ ಮಾನವ ನಿರ್ಮಿತವಾದಂತಹ ಅಂಶಗಳು. ನೋಡ್ರಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕಟ್ಟುವುದರಿಂದ, ಅಣೆಕಟ್ಟುಗಳನ್ನು ಕಟ್ಟುವುದರಿಂದ ಭೂಮಿ ಅದರ ಒಂದು ಭಾರ ತಡೆಯಲಾಗದೆ ಏನಾಗತ್ತಪ್ಪ ಅಂತಂದ್ರೆ ಭೂಮಿಯ ಒಳಗಡೆ ಸ್ತರಭಂಗವಾಗಿ ಏನಾಗತ್ತೆ? ಭೂಕಂಪ ಉಂಟಾಗೋಕ್ಕೆ ಸಾಧ್ಯತೆಗಳು ಇದಾವೆ. ನೆಕ್ಸ್ಟ್ ನೋಡೋಣ, ಭೂಕಂಪನ ಅಲೆಗಳು. ಭೂಕಂಪನ ಒಳ ಕೇಂದ್ರದಿಂದ ಕಂಪನಗಳು ನಿರ್ಮಿತಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ಅಲೆಗಳ ರೀತಿ ಹೊರ ಕೇಂದ್ರದ ಕಡೆ ಹರಡುತ್ತವೆ. ಅಲೆಗಳಲ್ಲಿ 3 ವಿಧಗಳಿವೆ. ಭೂಕಂಪನ ಅಲೆಗಳಲ್ಲಿ ಎಷ್ಟು ವಿಧಗಳಿವೆ? 3 ವಿಧಗಳಿವೆ. ಅವುಗಳು ಯಾವುವು ಅಂದ್ರೆ ಪ್ರಾಥಮಿಕ ಅಲೆಗಳು ಅಥವಾ
ತಳ್ಳುವ ಅಲೆಗಳು ಎಂತಲೂ ಕೂಡ ಕರೆಯಲಾಗ್ತದೆ. ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ತಲುಪುತ್ತವೆ. ಯಾವುದು? ಪ್ರಾಥಮಿಕ ಅಲೆಗಳು. ನೀಲ ಅಲೆಗಳ ಆಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ. ಇವುಗಳು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ. ಹಾಗಾಗಿ ನಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಆನ್ಸರು. ಇಲ್ಲಿದೆ ನೋಡಿ. ಪ್ರಾಥಮಿಕ ಅಲೆಗಳು ಏನಾಗ್ತಾವಪ್ಪ ಅಂತಂದ್ರೆ ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುವ ಅಲೆಗಳಾಗಿವೆ. ಕ್ವಶನ್ ಬರಬಹುದು, ಭೂಕಂಪನ ಅಲೆಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಅಲೆ ಯಾವುವು ಅಂತ ಕ್ವಶನ್ ಬರಬಹುದು. ಯಾವುದಾಗತ್ತೆ? ಪ್ರಾಥಮಿಕ ಅಲೆಗಳು. ಮತ್ತು ಘನ, ದ್ರವ ಮತ್ತು ಅನಿಲಗಳ ಮೂರೂ ಸ್ಥಿತಿಯಲ್ಲಿ ಚಲಿಸ್ತವೆ. ಇವು ಎಂತಹ ಅಲೆಗಳಾಗಿರ್ತವೆ? ನೀಳ ಅಲೆಗಳಾಗಿರ್ತವೆ. ನೀಳ ಆಗ್ಬೇಕಾಗಿದ್ದು ನೀಳ ಅಲೆಗಳಾಗಿರ್ತವೆ. ಇವು ಅತ್ಯಂತ ವೇಗವಾಗಿ ಚಲಿಸುವಂತಹ ಅಲೆಗಳು ಪ್ರಾಥಮಿಕ ಅಲೆಗಳು. ಓಕೆ. ಘನ, ದ್ರವ ಮತ್ತು ಅನಿಲಗಳ ಸ್ಥಿತಿಗಳ ಮೂಲಕ ಚಲಿಸುತ್ತವೆ. ದ್ವಿತೀಯ ಅಲೆಗಳ ಬಗ್ಗೆ ನೋಡೋಣ. ಇವುಗಳು ಅಡ್ಡ ಅಲೆಗಳೆಂದು ಸಹ ಕರೆಯುವರು. ನೆಕ್ಸ್ಟ್ ಟೈಮ್ ಇದ್ರ ಮೇಲೆ ಕ್ವಶನ್ ಬರಬಹುದು, ನೆನ್ಪಿಟ್ಕೋರಿ. ಯಾವ ಅಲೆಗಳನ್ನ ಅಡ್ಡ ಅಲೆಗಳು ಎಂದು ಕರೆಯುತ್ತಾರೆ ಅಂದರೆ ದ್ವಿತೀಯ ಅಲೆಗಳನ್ನು ನಾವು ಅಡ್ಡ ಅಲೆಗಳು ಎಂದು ಕರೆಯುತ್ತೇವೆ. ಇವು ದ್ರವ ವಸ್ತುಗಳ ಮೂಲಕ ಚಲಿಸುವವು, ಅಂದರೆ ಕೇವಲ ದ್ರವ ವಸ್ತುಗಳ ಮೂಲಕ ಚಲಿಸುವವು. ಪ್ರಾಥಮಿಕ ಅಲೆಗಳ ನಂತರ ಇವು ಹೊರ ಕೇಂದ್ರವನ್ನು ತಲುಪುತ್ತವೆ. ಪ್ರಾಥಮಿಕ ಅಲೆಗಳ ನಂತರ ಹೊರ ಕೇಂದ್ರವನ್ನು ತಲುಪುವ ಅಲೆಗಳು ಯಾವುವು? ಯಾವ ಅಲೆ? ದ್ವಿತೀಯ ಅಲೆ. ಓಕೆ. ಇವುಗಳನ್ನು ಏನಂತ ಕರೀತಾರೆ? ದ್ವಿತೀಯ ಅಲೆಗಳನ್ನ ಅಡ್ಡ ಅಲೆಗಳು ಎಂದು ಕರೆಯುವರು. ಯಾವುದರ ಮೂಲಕ ಚಲಿಸ್ತಾವೆ? ಇವು ದ್ರವ ವಸ್ತುಗಳ ಮೂಲಕ. ನೆನ್ಪಿಟ್ಕೋರಿ, ದ್ವಿತೀಯ ಅಲೆಗಳು ದ್ರವ ವಸ್ತುಗಳ ಮೂಲಕ ಚಲಿಸುತ್ತವೆ. ಓಕೆ. ಪ್ರಾಥಮಿಕ ಅಲೆಗಳು ಘನ, ದ್ರವ ಮತ್ತು ಅನಿಲ ಮೂರೂ ಸ್ಥಿತಿಯಲ್ಲಿ ಚಲಿಸಿದರೆ ದ್ವಿತೀಯ ಅಲೆಗಳು ಕೇವಲ ದ್ರವ ವಸ್ತುಗಳ ಸ್ಥಿತಿಯಲ್ಲಿ ಚಲನೆ ಮಾಡ್ತವೆ. ಅಡ್ಡ ಅಲೆಗಳು ಎಂತಲೂ ಕೂಡ ದ್ವಿತೀಯ ಅಲೆಗಳನ್ನ ಕರೆಯಲಾಗ್ತದೆ. ಭೂಕಂಪನದ ತೀವ್ರತೆ ಮಾಪನವನ್ನು ರಿಕ್ಟರ್ ಮಾಪನದಿಂದ ಅಳತೆ ಮಾಡಲಾಗುವುದು. ಸುಮಾರು ಸತಿ GK ಫ್ಯಾಕ್ಟ್ ಕ್ವಶನ್ ಇದು ಕೇಳಲಾಗತ್ತೆ. ಭೂಕಂಪನದ ತೀವ್ರತೆಯನ್ನು ಅಳತೆ ಮಾಡುವಂತಹ ಸಾಧನಕ್ಕೆ ಏನಂತ ಕರೀತಾರೆ ಅಂತ ಕ್ವಶನ್ ಬಂದಿದೆ. ಅಥವಾ ಭೂಕಂಪನ ತೀವ್ರತೆಯ ಪ್ರಮಾಣವನ್ನು ಯಾವುದರಿಂದ ಅಳತೆ ಮಾಡಲಾಗುತ್ತದೆ ಅಂತ ಕ್ವಶನ್ ಬಂದಿದೆ. ನೆನ್ಪಿಟ್ಕೋರಿ, ರಿಕ್ಟರ್ ಮಾಪನ. ಯಾವುದರ ಮೂಲಕ? ರಿಕ್ಟರ್ ಮಾಪನ. ಭೂಕಂಪನದ ತೀವ್ರತೆಯನ್ನು ಅಳೆಯುವಂತಹ ಒಂದು ಸಾಧನ ಯಾವುದು? ರಿಕ್ಟರ್ ಮಾಪನ. ನೆಕ್ಸ್ಟ್ ಒಂದು ನೋಡೋಣ, ಮೇಲ್ಮೈ ಅಲೆಗಳು. ಓಕೆ. ಪ್ರಾಥಮಿಕ ಅಲೆಗಳು ನೋಡಿದ್ವಿ, ದ್ವಿತೀಯ ಅಲೆಗಳನ್ನು ನೋಡಿದ್ವಿ. ನೆಕ್ಸ್ಟ್ ಮೇಲ್ಮೈ ಅಲೆಗಳು. ಇವುಗಳನ್ನು ಉದ್ದ ಅಲೆಗಳು ಎಂದು ಸಹ ಕರೆಯುತ್ತಾರೆ. ಯಾವ ಅಲೆಗಳನ್ನು ಉದ್ದ ಅಲೆಗಳು ಎಂದು ಕರೆಯುತ್ತಾರೆ ಅಂದರೆ ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಎಂದು ಕರೆಯುತ್ತೇವೆ. ಅಡ್ಡ ಅಲೆಗಳು ಎಂದು ಯಾವುದನ್ನು ಕರಿತೀವಿ? ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳು ಎಂದು ಕರೆದರೆ ಪ್ರಾಥಮಿಕ ಅಲೆಗಳನ್ನು ಏನಂತ ಕರಿತೀವಿ? ನೀಳ ಅಲೆಗಳು ಎಂದು ಕರೆಯುತ್ತೇವೆ. ದ್ವಿತೀಯ ಅಲೆಗಳನ್ನು ಅಡ್ಡ ಅಲೆಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಮೇಲ್ಮೈ ಅಲೆಗಳನ್ನು ಉದ್ದ ಅಲೆಗಳು ಎಂದು ಕರೆಯುತ್ತೇವೆ. ಓಕೆ, ನೆನ್ಪಿಟ್ಕೋರಿ. ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿವೆ, ಆದರೆ ಅತ್ಯಂತ ಹಾನಿಕಾರಕ. ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇದು. ಇದನ್ನು ನೆನ್ಪಿಟ್ಕೋರಿ ನೀವು. ನೋಡ್ರಿ, ಭೂಕಂಪನ ಅಲೆಗಳಲ್ಲಿ ಅತ್ಯಂತ ಹಾನಿಕಾರಕ ಅಲೆಗಳು ಯಾವುವು ಅಂತ ಪ್ರಶ್ನೆ ಆಲ್ರೆಡಿ ಕೇಳಲಾಗಿದೆ. ಮುಂದೆಯೂ ಕೂಡ ಕೇಳೋ ಚಾನ್ಸಸ್ ಇದ್ದಾವೆ. ಯಾವ ಅಲೆಗಳನ್ನು ಕರಿತೀವಿ ನಾವು ಅತ್ಯಂತ ಹಾನಿಕಾರಕ ಅಲೆಗಳು ಎಂದು? ಮೇಲ್ಮೈ ಅಲೆಗಳನ್ನು ಕರಿತೀವಿ. ಭೂಕಂಪನದ ಮೇಲ್ಮೈ ಅಲೆಗಳನ್ನು ಅತ್ಯಂತ ಹಾನಿಕಾರಕ ಅಲೆಗಳು ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಉದ್ದ ಅಲೆಗಳು ಕೂಡ ಇವುಗಳು ಆಗಿರ್ತವೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಓಕೆ. ಕ್ವಶನ್ ಏನಿತ್ತು ನಮ್ಮದು? ಭೂಕಂಪನ ಅಲೆಗಳನ್ನು ಈ ಕೆಳಗೆ ನೀಡಲಾಗಿದೆ ಅಂತ ಇತ್ತು. ಮೇಲ್ಮೈ ಅಲೆಗಳು, ದ್ವಿತೀಯ ಅಲೆಗಳು, ಪ್ರಾಥಮಿಕ ಅಲೆಗಳು. ಈ ಮೇಲಿನ ಯಾವ ಅಲೆ ಅಥವಾ ಅಲೆಗಳು ಘನ, ದ್ರವ ಮತ್ತು ಅನಿಲ ಮೂರೂ ಸ್ಥಿತಿಗಳಲ್ಲೂ ಚಲಿಸುವಂತ ಇತ್ತು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಆಗತ್ತೆ, ಪ್ರಾಥಮಿಕ ಅಲೆಗಳು. ಹಾಗಾದ್ರೆ ಸಿ ಇಸ್ ಅ ರೈಟ್ ಆನ್ಸರ್. ಓಕೆ. ಪ್ರಾಥಮಿಕ ಅಲೆಗಳು ಇದಾವಲ್ವಾ, ಇವು ಏನಾಗಿರ್ತಾವಪ್ಪ ಅಂತಂದ್ರೆ ಘನ, ದ್ರವ ಮತ್ತು ಅನಿಲ ಈ ಮೂರೂ ಸ್ಥಿತಿಗಳಲ್ಲೂ ಚಲಿಸ್ತವೆ. ಅದೇ ರೀತಿಯಾಗಿ ದ್ವಿತೀಯ ಅಲೆಗಳು ಕೇವಲ ದ್ರವ ಒಂದು ರೂಪದಲ್ಲಿ ಚಲಿಸ್ತವೆ. ಮೇಲ್ಮೈ ಅಲೆಗಳು ಹಾನಿಕಾರಕ ಅಲೆಗಳಾಗಿರ್ತವೆ. ಐ ಹೋಪ್ ನಿಮಗೆ ಕಂಪ್ಲೀಟ್ ಆಗಿ ಭೂಕಂಪನ ಮತ್ತು ಅಲೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ ನಾನು. ಓಕೆ, ಇದಿಷ್ಟು ಕೂಡ ಮೊದಲನೇ ಭಾಗ.